ಹಲೋ ಸುಭಾಷಿಣಿ ಅವರೇ, ನಮಸ್ಕಾರ. ನಮಸ್ತೆ. ಹ್ಮ್. ವೆಲ್ಕಮ್ ಟು ಹೇಗಿದ್ದೀರಾ? ಯೂಟ್ಯೂಬ್ ಚಾನಲ್ ನಮ್ಮ ರಿಯಲ್ ಲೈಫ್ ಹೆಲ್ತ್ ಥ್ಯಾಂಕ್ ಯು. ಮೊಸಾಯಿಕ್ಗೆ. ಹೌದು. ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ನಾವುಗಳೇ ಹಾಳು ಮಾಡ್ಕೊಳ್ತಿರೋದು. ಆಸ್ ಹ್ಯೂಮನ್ಸ್ ನಾವೇ ಹಾಳು ಮಾಡ್ತಾ ಇದೀವಿ. ಅದನ್ನ ನಾವೇ ಅದ್ ಗೊತ್ತಿದ್ದು ಮಾಡ್ತೀವಿ. ಅನುಭವಿಸ್ಲೇಬೇಕು. ಅದು ಒಂದೇ ಅಂತಲ್ಲ. ಇವಾಗ ನಾನ್ ಹೇಳ್ಕೊಳ್ಳೋ ಹೋಗ್ತಾ ಇರೋದು ಎಲ್ಲಾ ವಿಷಯಗಳು ಕೂಡ ಚೇಂಜ್ ಆಗಿದೆ ನನ್ನ ಹೌದು, ಕಾಲಕ್ಕೂ ಈಗೂವೆ. ಹೌದು, ಅದಕ್ಕೇನೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳು ಕೂಡ ಬರ್ತಾ ಇದೆ. ಹೌದು. ಖಂಡಿತ, ಖಂಡಿತ. ಸೊ ಓಕೆ, ಓಕೆ. ಇವಾಗ ನಿಮ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ನೀವು ನಿಮ್ಮ ಬಾಲ್ಯದಲ್ಲಿ ಹೇಗಿದ್ರಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸುಭಾಷಿಣಿ ಯಾರು ಅಂತ ಗೊತ್ತಾಗ್ಬೇಕು ನಮ್ಗೆ. ನಾನು ಹುಟ್ಟಿದ್ದು ರುದ್ರಪಟ್ನ ಸಂಗೀತ ಗ್ರಾಮ. ನನ್ನ ಹ್ಮ್. ತಾತನ ಊರು, ಅಮ್ಮನ ತಂದೆ ಊರು. ಸೊ ನನ್ನ ಲೈಫ್ ನೆಲ್ಲ ಒಂಥರ ಸ್ವರ್ಗ ಅಂತ ಹೇಳ್ತಾರಲ್ಲ, ಅಂತ ಟೈಮು ಅದು ನಮ್ಗೆ. ಎಲ್ಲಾರ್ಗು ಪ್ರೀತಿ, ಬರೀ ಮನೆಯವ್ರಿಗೆ ಅಂತ ಅಷ್ಟ ಅಲ್ಲ, ಊರವ್ರಿಗೆಲ್ಲ ಪ್ರೀತಿ ಪಾತ್ರಳಾಗಿ ಬೆಳೆದಂತವಳು ನಾನು. ಪ್ರತಿಯೊಬ್ರು ನನ್ನ ಪ್ರೀತಿಸ್ತಾ ಇದ್ರು. ನನ್ನ ಬಾಲ್ಯ ಅಲ್ಲೇ ಕಳೀತು. ನದಿ ಇತ್ತು, ಕಾವೇರಿ ನದಿಯಲ್ಲಿ ಆಟ ಆಡೋದು, ಒಂದು ಪುಟ್ಟು ಕೊಡ ತಗೊಂಡೋಗಿ ಅಲ್ಲಿಂದ ನೀರ್ ತಗೊಂಡ್ ಬರ್ತಾ ಇದ್ವಿ. ಮನೆಗ್ ನಲ್ಲಿ ಏನಿರ್ಲಿಲ್ಲ ಅವಾಗ, ಲೈಟ್ ಇರ್ಲಿಲ್ಲ ನಮ್ಗೆ. ದೀಪ ಹಚ್ಕೊಂಡೆ ಕಾಲ ಕಳಿತಿದ್ವಿ, ದೀಪದಲ್ಲೇ ಓದ್ತಾ ಇದ್ವಿ. ಬಾವಿಯಿಂದ ನೀರ್ ಸೇದ್ತಾ ಇದ್ವಿ. ಒಂಥರ ಎಷ್ಟು ಖುಷಿಯಾಗಿರ್ತಿತ್ತು. ಪ್ಲಸ್ ನಮ್ಗದು ಎಕ್ಸರ್ಸೈಸ್ ಆಗ್ತಾ ಇತ್ತು. ಹಾ. ಎಲ್ಲ ಪಾತ್ರೆ ತೊಳೆಯೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ, ಎಲ್ಲದಕ್ಕೂ ಕಾವೇರಿ ನದಿಗೆ ಹೋಗ್ತಾ ಇದ್ವಿ. ಓ, ದೊಡ್ಡವ್ರು ಕಾವೇರಿ ಹೋಗ್ತಾ ಇದ್ರು, ಇದೆಯಾ ನಾವ್ ಅವ್ರ ಹಿಂದೆ. ರುದ್ರಪಟ್ಟಣದಲ್ಲಿ ಹಾ, ಕಾವೇರಿ ಕಾವೇರಿ ನದಿನಾ? ನದಿ. ಹೌದು 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 ಹೌದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಹ್ಮ್. ನಾವೆಲ್ಲ ಅವ್ರ ದೊಡ್ಡವ್ರ ಹಿಂದೆ ಒಂದು ಪುಟ್ಟು ಕೊಡ ಇಟ್ಕೊಂಡು ಅಥವಾ ಒಂದು ಪುಟ್ಟು ಕುಕ್ಕೆ ಇಟ್ಕೊಂಡು ಅದು ಬಟ್ಟೆಗಳು ಹಾಕೊಂಡು ನಾವು ಹೋಗ್ತಾ ಇದ್ವಿ. ಅಲ್ಲೇ ಸ್ನಾನ ಮಾಡಿ, ಅಲ್ಲೇ ಬಟ್ಟೆ ಒಗೆದು, ಪಾತ್ರೆ ತೊಳೆದು, ನೀರ್ ತುಂಬಿಕೊಂಡು ಮನೆಗ್ ಬರ್ತಾ ಇದ್ವಿ. ಇದೊಂದು ಒಳ್ಳೆ ಎಕ್ಸರ್ಸೈಸ್. ಸುಮಾರು 1 ಕಿಲೋಮೀಟರ್ ಇದೆ ಮನೆಗೂ ಅದಕ್ಕೂನುವೆ. ಹ್ಮ್. 1-2 ಕಿಲೋಮೀಟರ್ ಅದೇ ನಡೆಯೋದಾಗ್ತಾ ಇತ್ತು. ಪ್ಲಸ್ ಭಾರನು ಕೂಡ ಹೊರ್ತಾ ಇದ್ವಿ. ಅವಾಗೇನು ಅನ್ನಿಸ್ತಾನೆ ಇರ್ಲಿಲ್ಲ ನಮ್ಗೆ. ಖುಷಿಯಾಗಿದ್ರು. ದೊಡ್ಡವರು ಅಷ್ಟೇನೇನೆ. ಅಯ್ಯೋ ಅಂತ ಯಾರು ಗೊಣಗ್ತಾ ಇರ್ಲಿಲ್ಲ. ಖುಷಿಯಾಗಿ ಹೋಗ್ತಾ ಇದ್ರು, ಎಲ್ಲಾ ಕೆಲ್ಸ ಮಾಡ್ಕೊಂಡ್ ಬರ್ತಾ ಇದ್ರು. ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ತಾತನ ತಾಯಿ ತಂದೆ ಇದ್ರು ನಮ್ಮ ಮನೆಯಲ್ಲಿ. ಹ್ಮ್. 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 ಅಕ್ಕಯ್ಯ ಅಣ್ಣಯ್ಯ ಅಂತ ಕರಿತಾ ಇದ್ರು. ಅವ್ರುಗಳು ಕೂಡ, ಆಕೆಗೆ 95 ಎಷ್ಟೋ ವಯಸ್ಸಾಗಿತ್ತು. ಬೆನ್ ಫುಲ್ ಗೂನ ಆಗೋಗಿತ್ತು. ಹಾಗೆ ಕಾವೇರಿ ನದಿಗೆ ಹೋಗ್ತಾ ಇದ್ರು ಅವ್ರು. ಓ. ಎಷ್ಟು ಇನ್ಸ್ಪಿರೇಷನ್ ಅಂತಂದ್ರೆ, ನಮ್ಮಮ್ಮ ಇರೋ ತನಕ ಅವ್ರ ಕತೆ ನಮ್ಗೆ ಹೇಳ್ತಾ ಇದ್ರು. ಹ್ಮ್. ಮತ್ತೆ ಮನೆಯಲ್ಲಿ ಬಾವಿ ಇತ್ತು. ಬಾವಿ ನೀರು ಉಪ್ಪಾಗಿತ್ತು. ಹಾಗಿದ್ರಿಂದ ಕುಡಿಯೋಕೆಲ್ಲ ಕಾವೇರಿ ನೀರು, ಮತ್ತೆ ಬೇರೆದಕ್ಕೆಲ್ಲ ಈ ನೀರು ಉಪಯೋಗಿಸ್ತಾರೆ. ಓಕೆ. ಆದ್ರೂ ಕೂಡ ಆ ಜೀವನ ಅನ್ನೋದಿದೆಯಲ್ಲ, ತುಂಬಾ ಚೆನ್ನಾಗಿರುವಂತಹ ಜೀವನ. ಹಿಂಗ್ ಮತ್ತೆ ಬೇಕು ಅಂದ್ರೆ ಸಿಗದಂತ ಜೀವನ ಅದು. ಅವಾಗೆಲ್ಲ ಹೇಗ್ ಯಾಕೆಂದ್ರೆ ಇವಾಗ ಕೂಡ ಟೆಂಪರೇಚರ್ಸ್ ಅಲ್ಲ, ಅವಾಗೆಲ್ಲ ಟೆಂಪರೇಚರ್ ಗಳೆಲ್ಲ ಹೇಗಿರೋದು? ಏನು ನಮ್ಗ್ ಬಿಸಿಲು ಅಂತಲೇ ಅನ್ನಿಸ್ತಾ ಇರ್ಲಿಲ್ಲ. ಅದು ಹಳ್ಳಿ ಆಗಿದ್ರಿಂದ ತುಂಬಾ ಗಾಳಿ ಇರ್ತಾ ಇತ್ತು, ತುಂಬಾ ಹ್ಮ್. ಮರಗಳಿರ್ತಿತ್ತು. ಪ್ರತಿ ಮನೆಯಲ್ಲೂ ಮರಗಳು. ನಾನಂತೂ ಹಿಂದ್ಗಡೆ ಮರದ ಮೇಲೆ ಕೂತಿರ್ತಿದ್ದೆ ಯಾವಾಗ್ಲೂನುವೆ. ಒಂದು ಹೊಂಗೆ ಮರ ಇತ್ತು ಹಿಂದ್ಗಡೆ. ಹೋಗ್ ಹತ್ತಿ ಕುತ್ಕೊಂಡ್ ಬಿಡ್ತಿದ್ದೆ ಅದ್ರ ಮೇಲೆ. ಶುಭ ಎಲ್ಲಿ ಶುಭ ಎಲ್ಲಿ ಅಂತ ಹುಡ್ಕೊಂಡ್ ಬರೋರು. ಗೊತ್ತಿತ್ತು ಎಲ್ಲರಿಗೂ, ಅಲ್ಲಿ ಸೀದಾ ಹಿಂದ್ಗಡೆ ಬರೋರು. ಮತ್ತೆ ಹಣ್ಣುಗಳಷ್ಟೇ ಈಗಿನಂಗೆ ಟೇಸ್ಟಿ ಟೇಸ್ಟಿ ಅದೇ ಬೇಕು ನಮ್ಗೆ, ಅಂಜೂರನೇ ಬೇಕು, ಅಂಜೀರಾನೇ ಬೇಕು, ಆ ಆ ತರ ಎಲ್ಲ ಏನಿರ್ಲಿಲ್ಲ. ಮನೆಯಲ್ಲಿ ಒಂದ್ ಮರ ಇತ್ತು, ದಾಳಿಂಬೆ ಮರ. ಓ. ಹುಳಿ ಅಂದ್ರೆ ಹುಳಿ, ಸಿಕ್ಕಾಬಟ್ಟೆ ಹುಳಿ ಅದು. ಅದನ್ನ ಕಿತ್ಕೊಂಡ್ ಜಗಳ ಆಡ್ಕೊಂಡ್ ತಿಂತಾ ಇದ್ವಿ. ಪ್ಲಸ್ ಸೀಬೆಕಾಯಿ ಮರ ಇತ್ತು, ಹಾ. ಅದ್ರ ಮೇಲೆ ಹತ್ತಿ ಕುತ್ಕೋತಾ ಇದ್ವಿ. ಹತ್ತಿ ಮರ ಇತ್ತು, ಅದ್ರ ಮೇಲೆ ಹತ್ತಿ ಕುತ್ಕೊಳ್ತಾ ಇದ್ವಿ. ಒಂಥರ ನಮಗೂ ಕೋತಿಗಳಿಗೂ ಏನು ವ್ಯತ್ಯಾಸ ಅನ್ನಿಸ್ತಿರ್ಲಿಲ್ಲ. ಆ ಯೋಚನೆ ಬರ್ತಾ ಇರ್ಲಿಲ್ಲ ನಮ್ಗೆ. ಅಲ್ಲ, ತುಂಬಾ ಬಟ್ ಎವಲ್ಯೂಷನರಿ ಚೆನ್ನಾಗಿತ್ತು ಆಗಿದ್ರಿ ಆಗಿನ ನೀವು. ಕಾಲ. ಹಾಗೆ ಆವಾಗಿನ ಕಾಲದಲ್ಲಿ ಎವಲ್ಯೂಷನರಿ ಅಷ್ಟೇ. ಇದ್ದಿದ್ದು ಒಂಥರ. ಎಲ್ಲ ಮಂಕಿ ಫ್ಯಾಮಿಲಿ ನಾವು ಅನ್ನಂಗೆನೆ ಇದ್ದಿದ್ದು. ಹಾ, ಅದನ್ ತಿದ್ದೋಕೆ ಇದ್ರು ನಮ್ ಮೇಷ್ಟ್ರುಗಳು. ಚೆನ್ನಾಗಿ ನಮ್ಗೆ ಈಗಿನ ತರ ಮೇಷ್ಟ್ರುಗಳಲ್ಲ ಅವ್ರಿಗೆ. ಹಾ. ಒಂಥರ ಎಲ್ಲ ಅವ್ರ ಮಕ್ಳು ತರ ಅವ್ರು ನೋಡ್ಕೊತಾ ಇದ್ರು. ನಾವ್ ಹೀಗೆಲ್ಲ ತುಂಟಾಟ ಮಾಡಿದ್ರು ಕೂಡ ನಮ್ಮಷ್ಟು ಡಿಸಿಪ್ಲಿನ್ ಮಕ್ಳು ಇರ್ತಾ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ನಮ್ ಟೀಚರ್ಗಳು ನಮ್ನ. ಹ್ಮ್. ಸ್ಕೂಲ್ಗಳಷ್ಟು ಚೆನ್ನಾಗಿರ್ತಾ ಇತ್ತು ನಮ್ಗೆ. ನಮ್ಗೆ ಯಾರಿಗೂ ಒಂಥರ ಶಿಕ್ಷೆ ಕೊಡ್ತಾರೆ, ಅವರು ಹೊಡಿತಾರೆ ಅನ್ನೋದು ಅನಿಸ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಾವೆಲ್ಲ ತುಂಬಾ ಚೆನ್ನಾಗಿ ಓದ್ಬಿಡ್ತಾ ಇದ್ವಿ. ಹ್ಮ್. ಹ್ಮ್. ಅಂದ್ರೆ ಕೆಲವರಿಗೆ ಏಟು ಬೀಳ್ತಾ ಇತ್ತು. ಆದ್ರೂ ಕೂಡ ಒಂಥರ ದ್ವೇಷದಿಂದ ಹೊಡೆಯೋದು ಅಂತಲ್ಲ, ಕಲಿಸೋದಕ್ಕೋಸ್ಕರ ಹೊಡಿತಾ ಇದ್ರು. ಆ ಏಟ್ ಬಿದ್ದಿದ್ರಿಂದನೇ ಅದೆಲ್ಲರೂ ಇವಾಗ ಒಳ್ಳೆ ಶಿಲ್ಪಿಗಳಾಗಿದ್ದಾರೆ. ಆಗಿನ ಹ್ಮ್. ಮಕ್ಕಳೆಲ್ಲರೂ ಕೂಡ, ಇನ್ಕ್ಲೂಡಿಂಗ್ ಮೀ.
ಹ್ಮ್ ಅದೇ ನನ್ನ ಬುನಾದಿ ಆಗಿದ್ರಿಂದ ನಂದದು ತುಂಬಾ ಚೆನ್ನಾಗಾಗಿದೆ ಬೇಸಿಕ್. ಹ್ಮ್ ಆತರ ನಾವು ಆಟ ಆಡ್ಕೊಂಡು ತುಂಬಾ ಚೆನ್ನಾಗಿ ಅಲ್ಲಿಂದ ಸಾಲಿಗ್ರಾಮ ನಮ್ ತಂದೆ ಊರು, ಅಲ್ಲಿ ಬಂದ್ವಿ, ಅಲ್ಲಿದ್ವಿ. ಅಲ್ಲೂ ಕೂಡ ನಮ್ ರಿಲೇಟಿವ್ಸ್ ಎಲ್ಲ ಸುತ್ತಮುತ್ತ ಇದ್ರು. ಅವ್ರ ಜೊತೆನೆ ಹೀಗೆ ಮರ ಹತ್ತೋದು, ಮರದ ಮೇಲೆ ಕೂತ್ಕೊಳ್ಳೋದು, ಕುಂಟೆ ಬಿಲ್ಲೆ ಆಡೋದು, ಹ್ಮ್ ಕಣ್ಣ ಮುಚ್ಚೆ ಆಡೋದು, ಹೆಲ್ಪ್ ಅಂಡ್ ಚೈನ್ ಆಡೋದು. ಅಂದ್ರೆ ಆಟ ಆಡಿದ್ರೆ ಅಷ್ಟು ಎಕ್ಸರ್ಸೈಸ್ ಎಲ್ಲಾರ್ಗೂ ಆಗ್ತಾ ಇತ್ತು. ಒಂದು ಪ್ಲಸ್ ಅವಾಗ ಮುಚ್ಚಿಟ್ಕೊಂಡು ಆಟ ಆಡೋದು ಈ ತರ ಇವಾಗ ನಿಮಗೆ ಇವಾಗ ಟ್ರಾಫಿಕ್ ಪ್ರಾಬ್ಲಮ್ಮು ಅದ್ ಬರುತ್ತೆ ಇದ್ ಬರುತ್ತೆ ಇಲ್ಲಿ ನೀವು ಆಟ ಆಡ್ಬಾರ್ದು ಅನ್ನೋದು ಒಂದು ಇದಿರ್ಲಿಲ್ಲ, ನಿಮಗೆ ಅಡಚಣೆ ಇರ್ಲಿಲ್ಲ. ಅವಾಗ ಇತ್ತು. ಯಾವ್ದಿತ್ತು? ಎತ್ತಿನ ಗಾಡಿಗಳು ಗ- ಬರ್ತಾ ಇದ್ವು ನೋಡಿ. ಅಷ್ಟೇನೆ. ಹಾ. ಆ ಮನೆಗಳ ಮಧ್ಯಗಳಕ್ಕಲ್ಲಿ ಅಥವಾ ಹಿತ್ಲ ಕಡೆ ತುಂಬಾ ಜಾಗಗಳು ಸಿಗ್ತಾ ಇತ್ತು ನಮ್ಗೆ ಆಟ ಆಡೋದಕ್ಕೆ. ಏನು ಹ್ಮ್ ತೊಂದ್ರೆ ಆಗ್ತಾ ಇರ್ಲಿಲ್ಲ. ಸೊ ತುಂಬಾ ಆಟ ಆಡಿ ಬೆಳ್ದಿದೀವಿ ನಾವು. ಎಷ್ಟು ಪ್ರತಿಯೊಂದು ಆಟದಲ್ಲೂ ನಮ್ಗೆ ವ್ಯಾಯಾಮ ಸಿಕ್ಕಿದೆ. ಹ್ಮ್ ತುಂಬಾ ವ್ಯಾಯಾಮ ಸಿಕ್ಕಿದೆ. ಅದಕ್ಕೆ ಇರ್ಬೇಕು ನಮ್ಗೆ ಯಾವ ರೀತಿಯಾದಂತ ಕಾಯಿಲೆಗಳು ಕೂಡ ಇರ್ತಿರ್ಲಿಲ್ಲ ಅವಾಗ. ಆ, ಹ್ಮ್ ಈಗಿನ ಆಟ ಆದ್ರೆ ಈಗ ಒಂದ್ ಕ್ರಿಕೆಟ್ ಆಡ್ತಾರೆ, ಇಬ್ರು ಆಡ್ತಾರೆ, ಅವ್ರಿಬ್ರಿಗಷ್ಟೇ ವ್ಯಾಯಾಮ. ಇನ್ ಮಿಕ್ಕವ್ರೆಲ್ಲ ನಿಂತ್ಕೊಳ್ಳದೆ ನಿಂತ್ಕೊಳ್ಳೋದೇ ಒಂದು ವ್ಯಾಯಾಮ. ಏನಕ್ಕೆ ಅಂತ ಅನ್ಸುತ್ತೆ ನಂಗೆ. ಅದನ್ನ ಯಾಕೆ ಅಷ್ಟು ಹೌದು. ಇಷ್ಟಪಡ್ತಾರೆ ಅನ್ಸುತ್ತೆ. ಒಂದು ವ್ಯಾಯಾಮ ಅನ್ನೋದೇ ಇರೋದಿಲ್ಲ ಅದರಲ್ಲಿ. ಇವ್ ಫುಟ್ಬಾಲ್ ಅಂತ ಆಡ್ತಾರೆ, ಆಯ್ತು ಒಂದು ಟೈಮ್ ಲಿಮಿಟ್ ಇರುತ್ತೆ, ಅದಾದ ತಕ್ಷಣ ಮುಗ್ದೋಯ್ತು ಅದ್ರದ್ದು. ಇನ್ ವ್ಯಾಯಾಮ ಆಗೋಯ್ತು ಅದ್ರದ್ದು, ಇನ್ನು ಆಡಕ್ ಹೋಗಲ್ಲ. ಆದ್ರೆ ನಮ್ದು ಹಾಗೆ ಟೈಮ್ ಅಲ್ಲ. ಟೈಮ್ ತಗೊಂಡ್ ಹೋಗಿ ನಾವು ಊಟ ಮಾಡೋದೋ ಅಥವಾ ನೀರ್ ಕುಡಿಯೋದೋ ಮಾಡ್ಕೊಂಡ್ ಮತ್ತೆ ಆಡ್ತಾ ಇದ್ವಿ. ನಮ್ಗೆ ಟೈಮ್ ಲಿಮಿಟ್ಸ್ ಇರ್ತಿರ್ಲಿಲ್ಲ. ಹಾಗೇನೆ ಮುಸ್ಸಂಜೆ ಆದ್ಮೇಲೆ ನಾವು ಮನೆಗಳಿಗೆ ಹೋಗಿ ಶ್ಲೋಕಗಳನ್ನ ಹೇಳಿ ಆಮೇಲಿಂದ ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ನಾನು ಸಾಲಿಗ್ರಾಮಕ್ಕೆ ಬಂದ್ಮೇಲೆ ಅಲ್ಲಿ ಲೈಟ್ ಇತ್ತು ನಮ್ಗೆ, ಸೊ ಅದು ಉಪಯೋಗ ಆಯ್ತು. ಮತ್ತೆ ಅಲ್ಲಿ ಕಾವೇರಿ ನದಿ ಇರ್ಲಿಲ್ಲ, ಆದ್ರೆ ಕಾಲುವೆ ಇತ್ತು. ಆ ಹ್ಮ್ ಕಾಲುವೆಗೆ ಹೋಗೋದು, ಅಲ್ಲೇ ಸ್ವಿಮ್ಮಿಂಗ್ ಮಾಡೋದು ನಾವು ಕಲ್ತಿದ್ದು. ಮತ್ತೆ ಅಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ, ಭಾಸ್ಕರನ್ ದೇವಸ್ಥಾನ ಎಲ್ಲ ಇದೆ, ಈಗ್ಲೂ ಇದೆ. ಹ್ಮ್ ತುಂಬಾನೇ ಚೆನ್ನಾಗಿದೆ. ನಾನು ಇವಾಗ್ಲೂ ಹೋಗಿ ನೋಡ್ಕೊಂಡ್ ಬಂದೆ. ಮತ್ತೆ ಅಲ್ಲಿ ಈ ಗಿಡಗಳು, ಪಾದ್ರಿ ಮರ ಅಂತ, ಪಾದ್ರಿ ಹೂವು ಅಂತ ನೀನ್ ಹ್ಮ್ ಕೇಳೇ ಹ್ಮ್. ಇಲ್ವಾ ಏನೋ ಇಲ್ಲ. ಹೆಸರು. ಆ ಹೂಗಳು ಎಷ್ಟು ಘಮ ಅಂತಂದ್ರೆ, ಅದು ಒಂದ್ ಕಡೆ ಉದುರಿದ್ರೆ ಫುಲ್ ಎಲ್ಲಾ ಕಡೆ ಘಮ ಬರ್ತಾ ಇತ್ತು. ಓ. ಅದನ್ನ ಸಾಯಂಕಾಲ ಇಷ್ಟ ಹೊತ್ತು ಅದು 5 ಗಂಟೆ ಹೊತ್ತಿಗೆ ಉದುರ್ತಾ ಇತ್ತು. ನಾವು 5 ಗಂಟೆ ಅಷ್ಟೊತ್ತಿಗೆ ಹೋಗಿ ಬಟ್ಟೆಗಳೆಲ್ಲ ಒಕ್ಕೊಂಡು ಪಾದ್ರಿ ಹೂವನ್ನೆಲ್ಲ ಆರಿಸ್ಕೊಂಡು, ಅದು ಮರ ಹತ್ತಕ್ ಆಗ್ತಾ ಇರ್ಲಿಲ್ಲ, ಹ್ಮ್ ಆರಿಸ್ಕೊಂಡ್ ಬಂದು ಅದರಿಂದ ಅಮ್ಮ ಎಲ್ಲ ಹೂ ಕಟ್ಟಿ ಕೊಡ್ತಾ ಇದ್ರು, ಹ್ಮ್ ಮುಡ್ಕೊಳಕ್ಕೆ, ದೇವ್ರಿಗೆ, ಎಲ್ಲದಕ್ಕೂ ಆಗ್ತಾ ಇತ್ತು. ಆ ತರ ಎಂಜಾಯ್ ಮಾಡಿದೀವಿ ನಾವು. ತುಂಬಾನೇ ಎಂಜಾಯ್ಮೆಂಟ್ ಅವಾಗ. ಸ್ಕೂಲ್ಗೆ ಹೋದ್ರು ಅಷ್ಟೇನೇನೆ. ಒಂಥರ ಅವಾಗ ಏನ್ ಅನಿಸ್ತೈತೆ, ನಾವೇ ಪಂಡಿತರು, ನಾವೇ ಪ್ರಾಜ್ಞರು ಅನ್ನಿಸ್ತಾ ಇತ್ತು ಒಂಥರ. ಯಾಕೆಂದ್ರೆ ಆ ಸ್ಕೂಲ್ನಲ್ಲಿ ಇರೋ ಪಾಠಗಳೆಲ್ಲ ನಂಗೆ ಅಮ್ಮ ಮನೆಯಲ್ಲಿ ಹೇಳ್ಕೊಟ್ಬಿಡ್ತಾ ಇದ್ರು. ಹಾಗಾಗಿ ನಮ್ಗೆ ಏನೋ ನಾನೇ ಪರಿಣಿತೆ ಅಂತ ಅನ್ನಿಸ್ತಾಯ್ತು. ಸೊ ಚೆನ್ನಾಗಿತ್ತು. ಎಲ್ಲರ ಜೊತೆ ಆಟ ಆಡ್ಕೊಂಡು ಕಾಲ ಕಳೀತಾ ಇದ್ವಿ. ಹೇಳಿದ್ನಲ್ಲ ಆಗ್ಲೇನೆ, ಯಾರಿಗೂ ಯಾವ ಕಾಯಿಲೆನೂ ಬರ್ತಾ ಇರ್ಲಿಲ್ಲ. ತುಂಬಾ ನಮ್ ಫಿಸಿಕಲಿ ಸ್ಕೂಲ್ ಎದುರುಗಡೆ ಆಕ್ಟಿವ್ ಒಂದು ಆಗಿ. ಹಾಸ್ಪಿಟಲ್. ಫಿಸಿಕಲ್ ಆಕ್ಟಿವಿಟಿ ಹೌದು. ಒಂದಾದ್ರೆ ಫಿಸಿಕಲಿ ಆಕ್ಟಿವ್ ಆಗಿದ್ರಿ ನೀವು ಇಡೀ ದಿನ. ಈಗಿನ ಕಾಲದಲ್ಲಿ ನಾವು ಅಷ್ಟೇ ಅಲ್ಲ, ಫಿಸಿಕಲಿ ಆಕ್ಟಿವೇ ಇಲ್ಲ, ಕೂತ್ಕೊಂಡ್ ಜಾಗದಲ್ಲೇ ಕೂತ್ಕೊಂಡಿರೋದು, ಕೆಲ್ಸಗಳು ಹೌದು. ಮಾಡೋದು. ಒಂದ್ ಅದು ಒಂದ್ ವಿಷಯ ಅದು. ಇನ್ನೊಂದ್ ವಿಷಯ ಊಟ ತಿಂಡಿಗಳು. ಹ್ಮ್ ಮನೆಯಲ್ಲಿ ಮಾಡಿದ ಅಡಿಗೆ ಯಾವ ಪಿಜ್ಜಾನು ಇಲ್ಲ, ಯಾವ ಬರ್ಗರು ಇಲ್ಲ. ಅಕ್ಕಿ ರೊಟ್ಟಿ ಕೊಟ್ರೆ ಈಗ್ಲೂ ಅಚ್ಚುಕಟ್ಟಾಗಿ ತಿಂತೀವಿ ನಾವು. ಮೆಂತ್ಯ ದೋಸೆ ಕೊಟ್ರೆ ಆಹಾ ಅಂತ ತಿಂತೀವಿ ಹ್ಮ್. ನಾವು. ಸೊ ನಮ್ಗೆ ಅದೇ ರೀತಿಯಾದಂತ ಆಹಾರ ಪದ್ಧತಿ ಕೂಡ ನಾವ್ ಇಷ್ಟಪಟ್ಟೆ ತಿಂತಾ ಇದ್ವಿ ಹಾ. ಎಲ್ಲಾನು. ಈವನ್ ರಾಗಿ ಮುದ್ದೆ ಕೂಡ ನಾವ್ ಇಷ್ಟಪಟ್ಟೆ ತಿಂತಾ ಇದ್ವಿ. ನಮ್ ತಂದೆ ಒಂದ್ ಸ್ವಲ್ಪ ನಾಲ್ಗೆ ಚಪಲ ಜಾಸ್ತಿ. ಸೊ ರುಚಿ ರುಚಿಯಾಗಿ ಅಡಿಗೆಗಳನ್ನ ಮಾಡ್ಸೋರು. ನಮ್ಮ ಅಮ್ಮನೂ ತುಂಬಾ ಚೆನ್ನಾಗ್ ಮಾಡೋರು, ನಮ್ಮ ಅಜ್ಜಿ ಇದ್ರು, ಅವರು ಚೆನ್ನಾಗ್ ಮಾಡೋರು. ಹಾಗಾಗಿ ಊಟದಲ್ಲಿ ಕೂಡ ನಮ್ಗೆ ಆರೋಗ್ಯ ಇತ್ತು, ಹ್ಮ್ ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಇತ್ತು. ಹ್ಮ್ ನಮ್ ಸ್ಕೂಲ್ ಎದುರುಗಡೆ ಒಂದು ಹಾಸ್ಪಿಟಲ್ ಇತ್ತು. ಎಲ್ಲಾರು ಹ್ಮ್ ಅಲ್ಲಿ ಹೋಗಿ ಔಷಧಿ ತಗೊಳ್ಳೋರು. ಕೆಮ್ಮಾಯ್ತು, ನೆಗಡಿ ಆಯ್ತು, ಇನ್ನೊಂದಾಯ್ತು, ಮತ್ತೊಂದಾಯ್ತು. ಅಲ್ಲಿ ಈಗಿನ ತರ ಮಾತ್ರೆಗಳು ಬರ್ಕೊಡ್ತಾ ಇರ್ಲಿಲ್ಲ. ಹ್ಮ್ ಸಾಲಾಗಿ ಶೀಶಿಗಳಲ್ಲಿ, ಶಿಶತ್ರ ಬಾಟಲ್ಗಳಲ್ಲಿ ಕಲರ್ ಕಲರ್ ಹ್ಮ್. ಕಲರ್ ಔಷಧಿಗಳನ್ನ ತುಂಬಿಟ್ಟಿರೋರು. ಅದ್ ನೋಡ್ದಾಗೆಲ್ಲ ನಮ್ಗೆ ಜ್ಯೂಸ್ ಅನಿಸ್ತಾ ಇತ್ತು. ಒಂದ್ಸಲ ಕುಡಿಬೇಕಲ್ಲ, ಟೇಸ್ಟ್ ಮಾಡ್ಬೇಕಲ್ಲ ಅನ್ಕೊಂಡು ಸುಮ್ನೆ ಏನೋ ಕಾಯಿಲೆ ಬಂದವ್ರ ತರ ಹೋಗಿ ಅಲ್ಲಿ ಕಾಯಿಲೆ ಅಂತ ಹೇಳ್ಕೊಂಡು ಆ ಔಷಧಿ ಇಷ್ಟ ಚಿಕ್ಕ ಲೋಟದಲ್ಲಿ ಕೊಡ್ತಾರೆ, ಕುಡ್ಕೊಂಡ್ ಬರ್ತಾ ಇದ್ವಿ. ಆ ತರ ಎಂಜಾಯ್ ಕೂಡ ನಾವು ಮಾಡಿದೀವಿ. ಹ್ಮ್. ತುಂಬಾ ಚೆನ್ನಾಗಿತ್ತು ಆ ಜೀವನ.
ಸೊ ಬಾಲ್ಯಕ್ಕಾಯ್ತು. ಬಾಲ್ಯದಿಂದ ನಾವು ತಿಳ್ಕೊಂಡಿದ್ದೀವಿ ನಿಮ್ಮಲ್ಲಿ ಡಿಸಿಪ್ಲಿನು, ಆಮೇಲಿಂದ ಸಿಂಪಲ್ ಲೈಫು, ಡಿಸಿಪ್ಲಿನು, ಆಮೇಲಿಂದ ಫಿಸಿಕಲಿ ಆಕ್ಟಿವ್, ಸಾಕಷ್ಟು ಯಾವ್ದು ಫಿಸಿಕಲಿ ಆಕ್ಟಿವ್ ಡಿಮ್ಯಾಂಡ್ಸ್ ಆಗಿದೆ. ಇರ್ಲಿಲ್ಲ ನಮ್ಗೆ, ಹ್ಮ್. ಯಾವ ಡಿಮ್ಯಾಂಡು ಇರ್ಲಿಲ್ಲ ನಮ್ಗೆ. ಹಾ. ಆಸೆ ಆಸೆ ಇತ್ತು, ನಮ್ಮ ಸುತ್ತಮುತ್ತ ಏನಿದೆಯೋ ಅಷ್ಟೇ ಆಸೆ ಇತ್ತು, ಹಾ. ಹೆಚ್ಚಿನ ಆಸೆಗಳು ಏನೂ ಇರ್ಲಿಲ್ಲ, ನಮಗ್ ಗೊತ್ತೂ ಇರ್ಲಿಲ್ಲ ಅದೆಲ್ಲ. ಹಾ. ಓಕೆ, ಇವಾಗ ನೀವು ಅವಾಗ ನಿಮ್ಮ ಕಾಲೇಜಿಗೆ ಹೇಗೆ ಬಂದಾಗ ಮುಂದಿನ ಜೀವನದಲ್ಲಿ ನಿಮಗೆ ಹೇಗ ಅಂತ ಚೇಂಜಸ್ ಬಂತು? ಏನೇನ್ ನೋಡಿದ್ರಿ ನೀವು? ನೆಕ್ಸ್ಟ್ ಬಂತು ಅಂದ್ರೆ, ನೆಕ್ಸ್ಟ್ ನಾವು ಮೈಸೂರಿಗೆ ಶಿಫ್ಟ್ ಆಗೋದ್ವಿ ಸಾಲಿಗ್ರಾಮದಿಂದ. ಹಾ. ಮೈಸೂರು ಎಷ್ಟಾದ್ರೂ ಸಿಟಿ ಲೈಫ್. ಹೌದು. ಆ ಅವಾಗ ಸ್ವಲ್ಪ ಹಣದ ಕೊರತೆ ಅನ್ನಿಸ್ತಾ ಇತ್ತು, ಯಾವಾಗ್ಲೂ ಇಲ್ಲ, ಯಾವಾಗ್ಲಾದ್ರೂ ಒಂದ್ಸಲ ಫ್ರೆಂಡ್ಸ್ಗಳ್ ಮಜಾ ಮಾಡೋದ್ ನೋಡ್ದಾಗ ನಮ್ಗೂ ಬೇಕು ಅನ್ನಿಸ್ತಾ ಇತ್ತೆ ಹೊರತು ಅದನ್ನೇ ಹಠ ಮಾಡ್ಬೇಕು, ಬೇಕೇ ಬೇಕು ದುಡ್ಡು ಆ ತರ ಏನಿರ್ಲಿಲ್ಲ. ಫ್ಯಾಮಿಲಿ ಬಾಂಡ್ ತುಂಬಾ ಇತ್ತು ನಮ್ಗೆ. ಹ್ಮ್. ಅದರಲ್ಲೂ ನಮ್ ಚಿಕ್ಕಮ್ಮಂದ್ರು ಬಂದ್ರೆ, ನಮ್ಮ ಸೋದರ ಮಾವಂದ್ರು ಬಂದ್ರೆ, ನಮ್ ರಿಲೇಟಿವ್ ಯಾರೇ ಬರ್ಲಿ ತುಂಬಾ ಇಷ್ಟ ಪಡ್ತಾ ಇದ್ವಿ ನಾವು. ಅವ್ರ ಜೊತೆಗಳ ಆಟ ಆಡ್ಲಿ, ಅವ್ರ ಮೇಲ್ ಹತ್ಕೊಂಡು ಕುಣಿದು, ತುಂಬಾ ಅವರು ನಮ್ಮನ್ನ ಪ್ರೀತಿಸ್ತಾ ಇದ್ರು, ನಾವು ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ವಿ. ನನ್ನನ್ನ ನಮ್ ಚಿಕ್ಕಮ್ಮಂದ್ರೆ ಎಲ್ಲ ಸೇರಿ ಬೆಳೆಸಿದ್ರು. ನಾವು ಕಾಲೇಜ್ಗೆ ಹೋಗೋವಾಗ್ಲೂ ಅಷ್ಟೇ, ನಮ್ ಸೋದರ ಮಾವಂದ್ರು ಬಂದ್ರೆ ಎಷ್ಟು ಸಂತೋಷ ಪಟ್ಬಿಡ್ತಾ ಇದ್ವಿ ಅಂತಂದ್ರೆ, ಅವ್ರನ್ನ ವಾಪಸ್ ಕಳಿಸ್ಬಾರ್ದು ಊರ್ಗೆ ಅಂತ ಅವ್ರ ಚಪ್ಲಿ ಬೂಟ್ಸ್ ಎಲ್ಲ ಮುಚ್ಚಿಟ್ಬಿಟ್ಟಿದೀನಿ ನಾನು. ಅಂತ ಕೆಲ್ಸ ಎಲ್ಲ ಮಾಡಿದ್ದೀನಿ ನಾನು. ಹ್ಮ್. ಆ, ಆದ್ರೆ ಕಾಲೇಜು ಚೆನ್ನಾಗಿತ್ತು. ಸ್ವಲ್ಪ ದೂರ ಇತ್ತು, ಹ್ಮ್. ಎಲ್ಲರೂ ಬಸ್ಸಲ್ಲಿ ಓಡಾಡ್ತಾ ಇದ್ರು, ಆದ್ರೆ ನಾವು ನಡ್ಕೊಂಡೇ ಓಡಾಡ್ತಾ ಇದ್ವಿ. ನಮ್ಗೇನು ಅನ್ನಿಸ್ತಾನೆ ಇರ್ಲಿಲ್ಲ, ಅಯ್ಯೋ ಅವ್ಳು ಬಸ್ಸಲ್ಲಿ ಹೋಗ್ತಾರೆ ನಾನು ಹೋಗ್ಬೇಕು, ಆ ತರ ಭಾವನೆ ನಂಗೆ ಯಾವತ್ತೂ ಬಂದಿರ್ಲಿಲ್ಲ. ಹ್ಮ್. ಆರಾಮಾಗಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಕಾಲೇಜಿಗೆ. ಅದೇ ಟೈಮ್ನಲ್ಲಿ ನನ್ ತಮ್ಮ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡ್ದ. ಹ್ಮ್. ಅದೇ ದುಡ್ಡಿಲ್ಲ ಅನ್ನೋದು ಒಂದೇ ಇತ್ತಲ್ಲ ನಮ್ಗೆ. ಆ ಹ್ಮ್. ಕಾಲದಲ್ಲಿ ನಮ್ ತಾತ ಅಜ್ಜಿ ಎಲ್ಲ ನಮ್ ಜೊತೆಗೆ ಇದ್ರು, ನಮ್ ಹ್ಮ್. ಚಿಕ್ಕಮ್ಮ ಅವ್ರ ಹ್ಮ್. ಮಗಳು ಅವರು ಹ್ಮ್. ಕೂಡ ನಮ್ ಮನೆಯಲ್ಲಿ ಇದ್ರು. ಹ್ಮ್. ನಮ್ ತಂದೆ ಕೂಡ ಹೆಚ್ಚು ಸಂಪಾದನೆ ಮಾಡ್ತಾ ಇರ್ಲಿಲ್ಲ. ಅಂತ ಸಮಯದಲ್ಲಿ ಮನೆಗ್ ದುಡ್ಡು ಬೇಕಾಗಿತ್ತು ತುಂಬಾ. ಬಟ್ ಹ್ಮ್. ನಮ್ಗೆ ಅದು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇತ್ತು. ಅದಕ್ಕೆ ನಾನು ಓದೋವಾಗ ಅಲ್ಲೇನೆ ಅರ್ನ್ ಅಂಡ್ ಲರ್ನ್ ಅಂತ ಒಂದ್ ಸ್ಕೀಮ್ ಇತ್ತು ನಮ್ಗೆ. ಹ್ಮ್. ಹ್ಮ್. ಕಾಲೇಜಿಗೆ ಹೋಗೋವಾಗ್ಲೇನೆ ಕೆಲ್ಸ ಮಾಡ್ಬೇಕು. ಅದಕ್ಕೆ ನಮ್ಗೆ ಕೆಲ್ಸ ಅಂದ್ರೆ ಏನು ಇಲ್ಲ, ಈ ಎಕ್ಸಾಮ್ ಪೇಪರ್ಸ್ ನ ಫೋಲ್ಡ್ ಮಾಡೋದು, ಓ. ಅದನ್ನ ಪಿನ್ ಮಾಡೋದು, ಅದೊಂದು ಅರ್ನ್ ಅಂಡ್ ಲರ್ನ್ ಅಂತ. ಇಷ್ಟು ಪೇಪರ್ಸ್ ನಾವು ಮಾಡಿದ್ರೆ ಇಷ್ಟು ದುಡ್ಡು ನಮಗ್ ಕೊಡ್ತಾ ಇತ್ತು. ಓಕೆ. ಅದಿದ್ದು ತುಂಬಾ ದೂರ, 4 ಕಿಲೋಮೀಟರ್ ದೂರ ಇತ್ತಿತ್ತು. ಸೊ ನಾನು ಅದಕ್ಕೆ ಹೋಗ್ತಾ ಇದ್ದೆ. ನನ್ ತಮ್ಮ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದ ಅಂದ್ರೆ, ನನ್ ಕಾಲೇಜ್ ಮುಗಿದ ತಕ್ಷಣ ನಾನು ಅಲ್ಲಿ ಹೋಗ್ಬೇಕಾಗಿತ್ತು, ಅವ್ನ್ ಸೀದಾ ನನ್ ಕಾಲೇಜ್ ಹತ್ರ ಸೈಕಲ್ ಹೊಡ್ಕೊಂಡ್ ಬರ್ತಾ ಇದ್ದ, ಅಲ್ಲಿಂದ ಪ್ರಸಾರಾಂಗಕ್ಕೆ ನನ್ ಕರ್ಕೊಂಡ್ ಹೋಗ್ತಾ ಇದ್ದ, ನನ್ ಕೆಲ್ಸ ಆಗೋ ತನಕ ಕಾಯ್ತಾ ಇದ್ದ, ವಾಪಸ್ ಮನೆಗ್ ಕರ್ಕೊಂಡ್ ಹೋಗ್ತಾ ಇದ್ದ. ಸೊ ಹ್ಮ್. ಅಷ್ಟು ಹೆಲ್ಪ್ ಮಾಡಿದಾನೆ ಅವನ್ಗೆ. ನಾನೊಬ್ಳೆ ನಡಿತೀನಿ, ನಾನೊಬ್ಳೆ ಸಂಪಾದನೆ ಮಾಡ್ತೀನಿ ಅಂತ ಹೇಳಿ. ಏನೋ ಚೂರು ಅದೆಂತ ದೊಡ್ಡ ಹೆಲ್ಪ್ ಆಗಿದ್ರು ಚೂರು ಆಗಿನ ರೇಟಿಗೆ ಇಟ್ಸ್ ಎ ಗುಡ್ ಹೌದು. ಅರ್ನಿಂಗ್ ಅನ್ಕೋತೀನಿ ನಾನು. ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು ಮನೆಗೆ. ಅಮ್ಮ ಕೆಲ್ಸ ಮಾಡ್ತಾ ಇದ್ರು, ಚಿಕ್ಕಮ್ಮ ಕೆಲ್ಸ ಮಾಡ್ತಾ ಇದ್ರು, ಕೈಲಿ ಆಗದೆ ಇದ್ರು ಮಾಡ್ತಾ ಇದ್ರು. ಅವ್ರು ನೋಡಿ ಅಯ್ಯೋ ಅನಿಸ್ತಾ ಇತ್ತು ನಮ್ಗೆ. ಬಟ್ ಏನು ಮಾಡೋ ಸ್ಥಿತಿಲಿ ಇರ್ಲಿಲ್ಲ, ಆದ್ರೂ ಕೂಡ ನಮ್ಮನ್ನ ಓದ್ಸಿದ್ರು. ಹ್ಮ್. ಪ್ರೀತಿ ಅನ್ನೋದು ಏನು ಅಂತ ನಮ್ಮ ಮನೆಯಲ್ಲಿ ಹೇಳ್ಕೊಟ್ರು, ನಮ್ ತಂದೆ ಹೇಳ್ಕೊಟ್ರು. ಮೇನ್ ಆಗಿ ನಮ್ ತಂದೆ ಅಷ್ಟು ಜಾಸ್ತಿ, ನಮ್ ತಂದೆಗೆ ವರಮಾನ ಇಲ್ಲದೆ ಇದ್ರು ಕೂಡ ಒಬ್ರನ್ನೊಬ್ರನ್ನ ಹೇಗೆ ಗೌರವದಿಂದ ನೋಡ್ಕೋಬೇಕು, ಹೇಗೆ ಪ್ರೀತಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದು ನಮ್ ತಂದೆ. ಇನ್ನೊಂದ್ ವಿಷಯ ಅಂದ್ರೆ, ನಮ್ ತಾತ ಹ್ಮ್. ಯಾವಾಗಲೂ ಸ್ತೋತ್ರ ಹೇಳ್ತಾ ಇರ್ತಿದ್ರು. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಪುರುಷ ಸೂಕ್ತ ಒಂದೇ ಸಮ ಹೇಳ್ತಾ ಇದ್ರು. ಅವರು ಸುಮ್ನೆ ಬಾಗ್ಲತ್ರ ಒಂದ್ ಮೆಟ್ಲಿತ್ತು, ಅಲ್ಲಿ ಕುತ್ಕೊಂಡು ಜನವಾರ ಹ್ಮ್. ಮಾಡ್ಕೊಂಡು ಒಂದೇ ಸಮ ಎಲ್ಲಾನು ಹೇಳೋರು. ಅವ್ರು ಅಷ್ಟೆಲ್ಲ ಮಾಡಿದ್ದಿದ್ದು ಇವತ್ತು ನಮ್ಮನ್ನ ಕಾಯ್ತಾ ಇದೆ. ನಿಜವಾಗ್ಲೂ ಅದಂತೂ ಮರಿಲಾರದಂತಹ. ನಮ್ಮ ಅಜ್ಜಿ ಕಾಣಿಸ್ತಾ ಇರ್ಲಿಲ್ಲ, ಕಂಡತ್ರ ಹಿಂಗ್ ಪುಸ್ತಕ ಇಟ್ಕೊಂಡು ಅವರು ಓದೋರು ಶ್ಲೋಕಗಳನ್ನ. ಪಾಪ ಅವರೆಲ್ಲ ಅಷ್ಟೆಲ್ಲ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ತಂದ್ರು ಅಂತ ಹೇಳ್ಕೊಳಕ್ ಒಂಥರ ಹೆಮ್ಮೆ ಅನ್ಸುತ್ತೆ. ಅಂತ ಫ್ಯಾಮಿಲಿಯಿಂದ ನಾನ್ ಬಂದಿದ್ದೀನಿ ಅನ್ನೋದೇ ಒಂದು ಹೆಮ್ಮೆ. ಸೊ ಮಾಮೂಲಿ ಕಾಲೇಜಲ್ಲಿ ಸಿಕ್ಕಾಬಟ್ಟೆ ಆಕ್ಟಿವ್ ಇರ್ಲಿಲ್ಲ, ಆದ್ರೂ ಕೂಡ ಕಲ್ಚರಲ್ ಲೀಡರ್ ನಾನು ಆಗಿದ್ದೆ ಅಲ್ಲೂ ಕೂಡ. ಹ್ಮ್. ಕಾಲೇಜ್ ಡೇಸ್ಗೆಲ್ಲ ಏನೇನ್ ಮಾಡ್ಬೇಕು ಅದನ್ನೆಲ್ಲ ನಾನೇ ಅರೇಂಜ್ ಮಾಡ್ತಾ ಇದ್ದೆ, ಅದೆಲ್ಲ ನೋಡ್ಕೋತಾ ಇದ್ದೆ. ಅದೇ ಟೂರ್ ಗೀರ್ ಕಂಡಕ್ಟ್ ಮಾಡಿದಾಗ ನಾನು ಹೋಗ್ತಾ ಇರ್ಲಿಲ್ಲ, ಯಾಕಂದ್ರೆ ನಮ್ಮನೆ ಪರಿಸ್ಥಿತಿ ಆ ತರ ಇತ್ತು. ಹ್ಮ್. ಹಾಗಾಗಿ ಬರೀ ನಾನು ಕಲ್ಚರಲ್ ಆಗಿ ನಾನು ಲೀಡರ್ ಆಗಿದ್ದೆ. ಹ್ಮ್. ಸೊ ಎಲ್ಲಾ ಟೀಚರ್ಸ್ ಗಳಿಗೂ ಕೂಡ ನಾನು ತುಂಬಾ ಪ್ರೀತಿ ಪಾತ್ರಳಾಗಿದ್ದೆ ಅಂತಾನೆ ಹೇಳ್ಬೇಕು. ಅದರಲ್ಲೂ ಕೆಲವು ಟೀಚರ್ಸ್ ಇದ್ರು, ಸ್ಯಾನ್ಸ್ಕ್ರಿಟ್ ಟೀಚರ್ ಇದ್ರು, ಅವ್ರಿಗೂ ನನ್ ಕಂಡ್ರೆ ತುಂಬಾ ಇಷ್ಟ.
ಯಾಕೆಂದ್ರೆ ಅವಾಗೆಲ್ಲ ನಾನು ತುಂಬಾ ಶ್ಲೋಕಗಳನ್ನ ಹೇಳ್ತಾ ಹ್ಮ್ ಇದ್ದೆ. ಹ್ಮ್ ಆಮೇಲೆ ಇನ್ನು ಕೆಲವು ಮ್ಯಾಥ್ಸ್ ಟೀಚರ್ಗೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಇತ್ತು. ಸೋಷಿಯಲ್ ಟೀಚರ್ಗೆ ಎಷ್ಟು ಚೆನ್ನಾಗಿ ಅವರೆಲ್ಲ ನನ್ ಜೊತೆ ಹೊಂದ್ಕೊಂಡಿದ್ರು ಅಂದ್ರೆ ನಂಗೆ ಒಂಥರ ಅವರು ಸಿಕ್ಕಾಪಟ್ಟೆ ದೊಡ್ಡವರು, ತುಂಬಾ ಗೌರವ ಕೊಡ್ಬೇಕು ಆತರ ಅನಿಸ್ತಾ ಇರ್ಲಿಲ್ಲ. ತುಂಬಾ ಒಂಥರ ಟೀಚರ್ ಅನ್ನ ಗೌರವ ಇತ್ತು, ಹ್ಮ್ ಆದ್ರೆ ಅಷ್ಟೇ ಫ್ರೀಡಮ್ ಇತ್ತು ನಿಂಗೆ. ಹ್ಮ್ ಸೊ ಕಾಲೇಜ್ ಲೈಫ್ ಕೂಡ ನಾನು ಚೆನ್ನಾಗೇ ಎಂಜಾಯ್ ಮಾಡಿದೀನಿ. ಆ ಒ- ಒಂದೇ ಸಲ ಮಾತ್ರ ನಾನು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದು ಅಂದ್ರೆ ಒಂದು ಟೂರ್ಗೆ ಹೋಗಕ್ ಆಗ್ಲಿಲ್ಲ, ನಮ್ಮ ಮನೆಯಲ್ಲಿ ಕಳಿಸ್ಲಿಲ್ವಲ್ಲ ಅನ್ನೋದು ಒಂದೇ ಒಂದ್ಸಲ ಆತರ ಬೇಜಾರ್ ಮಾಡ್ಕೊಂಡಿದ್ದೆ. ಆದ್ರೆ ಆಮೇಲೆ ಅದು ಕೂಡ ನಂಗೆ ಅರ್ಥ ಆಯ್ತು. ಬಟ್ ಅದು ಒಂದ್ ಲೈಫ್ ನಲ್ಲಿ ಒಂದು ಪಾಠ ತರ ಆಯ್ತು ಹೌದು, ನಮ್ಗೆ. ಖಂಡಿತ. ನೀವು ಹೇಳಿದ್ರಲ್ಲಿ ಈ ಪೀಸಲ್ಲಿ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ, ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಅಥವಾ ಅಯ್ಯೋ ನಮ್ಮ ಮನೆಯಲ್ಲಿ ದುಡ್ಡು ಕಾಸಿಗೆ ಕಡಿಮೆ ಇದೆ, ಇದು ಮಾಡಬಾರ್ದು, ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋ ಇದ್ರಲ್ಲಿ ಇರ್ಲಿಲ್ಲ ನೀವು. ನಿಮ್ಮ ಇಲ್ಲ, ಹೇಗಿತ್ತು ಅಂದ್ರೆ ನಿಮ್ಮ ಖಂಡಿತ ಇಲ್ಲ. ಬೆಳವಣಿಗೆನಲ್ಲಿ ನಿಮ್ಮ ಅಂದ್ರೆ ಬೆಳೆಸಿರೋ ರೀತಿನಲ್ಲಿ ಹೇಗೆ ನನಗೆ ಅರ್ಥ ಆಗ್ತಾ ಇದೆ ಅಂದ್ರೆ, ನಿಮಗೆ ಅದು ದೊಡ್ಡದು ಅನ್ಸ್ಲಿಲ್ಲ, ಅದು ಒಂದು ಪಾರ್ಟ್ ಆಫ್ ಜೀವನ. ಆ ದುಡ್ಡು ಕಾಸು ಮುಖ್ಯ ನಮಗೆ, ಬಟ್ ಅದನ್ನೇ ದೊಡ್ಡದು ಮಾಡ್ಕೊಂಡ್ಬಿಟ್ಟು ಅಯ್ಯೋ ನನಗೆ ಇಷ್ಟು ಮಾಡಕ್ ಆಗ್ತಿಲ್ವಲ್ಲ, ಅಷ್ಟು ಮಾಡಕ್ ಆಗ್ತಿಲ್ವಲ್ಲ, ಬೇರೆಯವ್ರನ್ನ ನೋಡ್ಬಿಟ್ಟು ಕಂಪ್ಯಾರಿಸನ್ ಮಾಡಕ್ಕೆ ಅನ್ನೋದೇ ಅದೇನು ನಿಮ್ಮಲ್ಲಿ ಒಂದು ಚೂರು ಕಾಣಿಸ್ತಾ ಇಲ್ಲ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗಿನ ಕಾಲದಲ್ಲಿ ಲೆಸನ್ಸ್ ಅನ್ನ ಮಕ್ಕಳು ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ಹೋಗ್ತಾ ಇದ್ದಾರೆ ನಾನ್ ಯಾಕೆ ಹೋಗ್ಬಾರ್ದು ಅನ್ನೋದು. ಅಂದ್ರೆ ಹೌದು, ಅಷ್ಟೇ ದುಡ್ಡು, ಅಲ್ಲ. ಪಾಪ ದುಡ್ಡು ಕಾಸು ಕಡಿಮೆ ಇದ್ದವರು ಮನೆಯಲ್ಲಿ ಕಂಪ್ಯಾರಿಸನ್ ಮಾಡ್ಕೊಂಡ್ಬಿಟ್ಟು ನೋಡು ನಮಗಿಲ್ವಲ್ಲ, ಅಯ್ಯೋ ಅಡ್ಜಸ್ಟ್ ಆಗ್ಬೇಕಲ್ಲ ಅನ್ನೋದು, ಆ ತರ ಅಡ್ಜಸ್ಟ್ಮೆಂಟಿಗೆ ಹೋಗ್ತಾ ಇದ್ರೆ ಹೊರತು ಅರ್ಥ ಮಾಡ್ಕೊಂಡು ಇದು ನನ್ನ ಪರಿಸ್ಥಿತಿ, ನಾನ್ ಹೀಗೆ ಇರ್ಬೇಕು, ನಮ್ಗೆಲ್ಲ ಇದ್ರಲ್ಲಿ ನಾನ್ ತಿಳ್ಕೋಬೇಕು ಅಂತ. ದೀಪಾವಳಿ ಹಬ್ಬ ಅಂತಂದ್ರೆ ವರ ದುರ್ಬೆ ಹಾಕಿದ್ರೆ ನಮ್ಗೆ 10 ರೂಪಾಯಿ ಕೊಡ್ತಾ ಇದ್ರು. ಹಾ, ಎಷ್ಟು ಸಂತೋಷ ಪಡ್ತಾ ಇದ್ವಿ ಅದು ಅಂದ್ರೆ, ವ್ಯಾಲ್ಯೂ. ಅದ್ರಲ್ಲಿ ಅದ್ರಲ್ಲಿ 5 ರೂಪಾಯಿನ ನನ್ ತಮ್ಮಂದ್ರಿಗೆ ಕೊಡ್ತಾ ಇದ್ದೆ, ಪಟಾಕಿ ತಗೊಂಡ್ ನೋಡಿದ್ರು ಅಂತ. ಇನ್ನ 5 ರೂಪಾಯಿಗೆ ಇನ್ನೇನೇನೋ ತಗೊಂಡು ಕಾಲ ಕಳೀತಾ ಇದ್ವಿ. ಅದು ಬಿಟ್ರೆ ನಮ್ಗೆ ಯಾವ ದುಡ್ಡನ್ನು ಕೊಡ್ತಾ ಇರ್ಲಿಲ್ಲ ನಮ್ಮಲ್ಲಿ, ನಮಗ್ ಬೇಕು ಇರ್ಲಿಲ್ಲ, ನಾವ್ ಕೇಳ್ತಾನೂ ಇರ್ಲಿಲ್ಲ. ಅದೇ ಈಗಿನ ಕಾಲದಲ್ಲಿ ನನ್ಗೆ ಅನುಭವ ಆಗಿದ್ದು, ಹೀಗೆ ನಮ್ ರಿಲೇಟಿವ್ ಒಬ್ರು, ಹೆಸರು ಹ್ಮ್ ಬೇಡ ಪಾಪ, ಫಸ್ಟ್ ರ್ಯಾಂಕ್ ಬಂದಿದ್ದ. ತುಂಬಾ ಖುಷಿ ಆಯ್ತು ನಂಗೆ. ನಾನು ಅವನ್ಗೊಂದು, ಅಂದ್ರೆ ಅವಾಗ 100 ರೂಪಾಯಿಗೂ ವ್ಯಾಲ್ಯೂ ಇತ್ತು, ಇವಾಗಿಲ್ಲ ಓಕೆ. ಹ್ಮ್ 100 ರೂಪಾಯಿ ವ್ಯಾಲ್ಯೂ ಇತ್ತು ಅವಾಗ. ಹ್ಮ್ ಸೊ ನಾನೊಂದು 100 ರೂಪಾಯಿ ಅವನಿಗೆ ಕೊಡೋಣ, ಯಾಕಂದ್ರೆ ನಮ್ಮ ಹತ್ರನೇ ಇರ್ತಾ ಇದ್ದಿದ್ದು ಅಷ್ಟೇ ದುಡ್ಡುಗಳು, ಹ್ಮ್ 500 1000 ಎಲ್ಲ ಅವಾಗ ಹ್ಮ್ ಹ್ಮ್ ಇರ್ತಿರ್ಲಿಲ್ಲ. ಅನ್ಕೊಂಡಿದ್ದೆ ಅವ್ನ್ ಕೊಡ್ತೀನಿ ಅಂತ. ಕಣೋ ನಿಂಗ್ ಕೊಡ್ತೀನಿ ಕಣೋ ಅಂದೆ. ಅದೆಲ್ಲ ಬೇಡ ನಂಗೆ, ನಂಗ್ ಕೊಡ್ಸೋದಿದ್ರೆ ಮೊಬೈಲ್ ಕೊಡ್ಸು. ಓಕೆ. ಅದು ಪಾಪ ನಾನ್ ಅವ್ರನ್ನು ಅನ್ನೋ, ಶಾಕ್. ಅದ್ ಹೇಗೆ ಅಂದ್ರೆ ಅವ್ರನ್ನು ಬೇ ಅನ್ನೋ ಈಗಿನ ಹಾಗಿಲ್ಲ, ಆ ಪರಿಸ್ಥಿತಿ. ಪರಿಸ್ಥಿತಿಗಳು ಹೌದು, ಸರೌಂಡಿಂಗ್ ಎನ್ವೈರನ್ಮೆಂಟ್ ಇಂದ ಹಾಗೆ ಬರ್ತಾ ಇರೋದು. ಹೌದು, ಹೌದು. ನಮ್ಗೆ 10 ರೂಪಾಯಿ ಕೊಟ್ರೆ 1000 ರೂಪಾಯಿ ಸಿಕ್ಕಂಗ್ ಇಷ್ಟು ಸಂತೋಷ ಆಗ್ತದೆ. ಈಗಿನವ್ರಿಗೆ 1000 ರೂಪಾಯಿ ಕೊಟ್ರೆ ಲೆಕ್ಕನೇ ಇಲ್ಲ. ಸೊ ಹ್ಮ್ ನಾನು ಅವ್ರಿಗೆ ಇವಾಗೆಲ್ಲ ನಾನು ಯಾರಿಗೂ ಏನು ಕೊಡಿಸ್ತೀನಿ ಅಂತ ಹೇಳಕ್ ಹೋಗಲ್ಲ, ಯಾಕೆಂದ್ರೆ ನಮ್ ದುಡ್ಡು ಅವ್ರಿಗೆ ಏನು ಲೆಕ್ಕಕ್ಕೆ ಇಲ್ಲ. ಹಾಗೆ ನಾವು ಇದ್ ಮಾಡಿದಾಗ ನಮ್ಗೆ ಅದೇ ದುಡ್ಡಕ್ ಬೆಲೆ ಇತ್ತು, ಬೆಲೆ ಹೌದು. ಕೊಡ್ತಾ ಇದ್ವಿ ನಾವು, ತುಂಬಾ ಬೆಲೆ ಇತ್ತು. ಈಗ ಅದಿಲ್ಲ. ಅದು ಅಲ್ಲದೆ ನಮ್ಗೆ ದುಡ್ಡು ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಹೋಟ್ಲಿಗೆ ಹೋಗಿ, ಅವಾಗ ಅಷ್ಟೊಂದು ಹೋಟ್ಲುಗಳು ಇರ್ತಾ ಇರ್ಲಿಲ್ಲ, ನಾವು ಹೋಗಿ ತಿಂತಾನೂ ಇರ್ಲಿಲ್ಲ. ನನ್ ತಮ್ಮ ಪ್ರಸಾದ್, ಹ್ಮ್ ಅವನು ಏರ್ ವಿಂಗ್ ಸೇರ್ಕೊಂಡಿದ್ದ. ಸೊ ವಾರಕ್ಕೊಂದ್ಸಲ ಅವನ್ಗೆ ಎಕ್ಸರ್ಸೈಸ್ ಇರ್ತಾ ಇತ್ತು. ಆ ಹ್ಮ್ ಎಕ್ಸರ್ಸೈಸ್ ಮಾಡಿದ್ರೆ ಒಂದ್ ಕೂಪನ್ ಕೊಡೋರು. ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಅಯ್ಯಂಗಾರ್ ಇದ್ರು, ಹ್ಮ್ ಅವ್ರದ್ದು ಒಂದು ಕ್ಯಾಂಟೀನ್ ಇಟ್ಕೊಂಡಿದ್ರು ಮರಿಮಲ್ಲಪಾಸ್ ಹತ್ರ. ಹ್ಮ್ ಅವ್ರ ಕ್ಯಾಂಟೀನ್ ಅಲ್ಲಿ ಒಂದ್ ಮಸಾಲೆ ದೋಸೆ ಕೊಡ್ತಾ ಇದ್ರು ಅವ್ರಿಗೆ, ತುಂಬಾ ಸುಸ್ತಾಗಿರ್ತಾರಲ್ಲ ಮಾಡಿ ಹ್ಮ್ ಅಂತ ಹ್ಮ್ ಹೇಳಿ. ಹ್ಮ್ ಇವನೇನ್ ಮಾಡ್ತಾ ಇದ್ದ, ಅವನೊಬ್ನೇ ತಿಂತಿರ್ಲಿಲ್ಲ, ಆ ಮಸಾಲೆ ದೋಸೆ ಕಟ್ಟಿಸ್ಕೊಂಡ್ ಮನೆಗ್ ತಗೊಂಡ್ ಬರ್ತಿದ್ದ. ಹ್ಮ್ ನಾನು, ನನ್ನ ಇಬ್ರು ತಮ್ಮಂದ್ರು, ನನ್ನ ಒಬ್ಳು ತಂಗಿ ಕಸಿನ್ ಹ್ಮ್ ಸಿಸ್ಟರ್, ಇನ್ನೊಬ್ಳು ಕಸಿನ್ ಸಿಸ್ಟರ್, ಹ್ಮ್ ಇಷ್ಟು 5 ಜನ ಒಂದು ಮಸಾಲೆ ದೋಸೆನ ಕಟ್ ಮಾಡಿ ತಿಂತಾ ಇದ್ವಿ. ನೋಡಿ. ಇವಾಗಿನ ಕಾಲದಲ್ಲಿ ಅದ್ ಗೆಸ್ ಮಾಡಕ್ ಸಾಧ್ಯನಾ ನಾವು? ಇಂಪಾಸಿಬಲ್ ಅದು. ಅದು ಲೈಫ್ ಅದು ಸ್ಟೈಲ್ ಅಲ್ದೇನೆ ಅಷ್ಟು ಚೇಂಜಸ್. ಪ್ರೀತಿಯಿಂದ ಅವರು ತಂದು ಕೊಡಲ್ಲ, ಅಷ್ಟು ಪ್ರೀತಿಯಿಂದ ನಮ್ಮ ಮನೆಯವ್ರು ಕೊಡ್ಬೇಕು ಅಂತ ಯಾರು ಈಗಿನ ಕಾಲದಲ್ಲಿ ತಗೊಳಲ್ಲ. ಹೌದು, ಆಗಿನ ಕಾಲ ಹಾಗಿತ್ತು ಆ ಲೈಫ್ ನಮ್ಮ ಸ್ಟೈಲ್ ಚೇಂಜಸ್. ಪರಿಸ್ಥಿತಿ. ಇದು ನಾವು ಪ್ರತಿಯೊಂದು ನಿಮ್ಮ ಇದ್ರಲ್ಲಿ ಜರ್ನಿನಲ್ಲಿ ಒಂದೊಂದು ಲೈಫ್ ಸ್ಟೈಲ್ ತಿಳ್ಕೊಳ್ಳೋ ಹಂಗಿದೆ ಇವಾಗ ಕತೆನ. ನನ್ಗನ್ಸುತ್ತೆ ಯಾಕೆ ಈ ತರ ಆಗ್ತಾ ಇದೆ, ನಾವು ಬೆಳ್ಸೋ ರೀತಿನೇ ತಪ್ಪ. ದುಡ್ಡು ಕೊಟ್ಟ ತಕ್ಷಣ ಅವ್ರೊಬ್ರೇ ಹೋಗಿ ತಿನ್ಕೊಂಡ್ ಬರೋ ಬುದ್ಧಿ ಯಾಕೆ ಬಂತು ಮಕ್ಳಿಗೆ? ಅದು ನಾವ್ ಹೇಗೆ ಅವಾಯ್ಡ್ ಮಾಡ್ಬೋದಾಗಿತ್ತು?
ನನ್ಗೆ ಅರ್ಥ ಆಗ್ತಾ ಇಲ್ಲ ಈಗ. ಬಟ್ ಇವಾಗ ಯಾರಿಗೆ ದುಡ್ಡು ಸಿಗ್ಲಿ ಒಂಥರ ಹೊರಗಡೆ, ಯಾಕೆಂದ್ರೆ ಇದ್ರಲ್ಲಿ ಕೆಲವು ಕಾರಣ ತಪ್ಪು ನಮ್ದು ಇದೆ. ಮಾಡಕ್ ಆಗದೆ ಇದ್ದಾಗ ಹೊರಗಡೆ ತಿನ್ಕೊಳ್ಳೋ ಅಂತ ದುಡ್ಡು ಕೊಡ್ತೀವಿ ನಾವು. ಸೊ ಮೋಸ್ಟ್ಲಿ ಅದು ಹಾಗಾಗಿರ್ಬೋದು. ಅಥವಾ ಹೊರಗಡೆ ಟೇಸ್ಟ್ ಗಳು ಕೂಡ ಅವ್ರಿಗೆ ಇಂಪ್ರೆಸ್ ಆಗಿರ್ಬೋದು. ಈ ತರ ಅಂತೂ ಫುಲ್ ಚೇಂಜ್ ಅವಾಗಿಂದ ಇವಾಗೆ. ಅದನ್ನ ನಾವು ಹಾಗಿದ್ದಕ್ಕೋಸ್ಕರನೇ ನಮ್ಮಲ್ಲಿ ಯಾರು ಕೂಡ ಆಸ್ಪತ್ರೆಗೆ ಒಂದು ದಿವಸ ಕೂಡ ಹೋಗಿಲ್ಲ. ಹ್ಮ್. ಅನ್ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಇರ್ಲಿಲ್ಲ ನಿಮಗೆ. ಇರ್ಲಿಲ್ಲ, ಖಂಡಿತ ಇರ್ಲಿಲ್ಲ. ಈಗಿನ ಲೈಫ್ ಸ್ಟೈಲ್ ಹೇಗಾಗಿದೆ ಅಂದ್ರೆ, ಮಾಡ್ಬೇಕು ಅಂತ ಯಾರು ಮಾಡ್ತಾ ಇಲ್ಲ. ಅದು ಆ ತರ ಪರಿಸ್ಥಿತಿಗಳು Situation ಬರ್ತಾ ಇದೆ, ಹಾಗಾಗ್ತಾ ಇದೆ. ಸಿಚುವೇಶನ್ಸ್ ಗಳು ಬರ್ತಾ ಇದೆ. ಸಿಚುವೇಶನ್ ಆಗಿರುತ್ತೆ. ನೀವ್ ಇವಾಗ ಹೌದು. ಮಕ್ಳಿಗೆ ನೀವು ತಿನ್ಬೇಡಿ ಅಂತ ಹೇಳಿದ್ರುವೆ ಅದೇನ್ ಮಾಡ್ತಾರೆ ಅಂದ್ರೆ, ಇವಾಗ ತಿನ್ನಲ್ಲ, ಮುಂದೆ 4 ಪಟ್ಟು ತಿಂತಾರೆ. ಇವಾಗ ಇಲ್ಲ, ಈಗೇನಾಗ್ತಾ ಇದೆ ಗೊತ್ತಾ, ನಾನ್ ತಿನ್ಬೇಡ ಅಂತ ಹೇಳಿದ್ರೆ ನೀನು ತಿನ್ನು ಅಂತ ನನಗ್ ಕೂಡ ತಂದು ಕೊಡ್ತಾರೆ ಅಂತ ಸ್ಥಿತಿ ಇದೆ ಇವಾಗ. ಇದು ನಮ್ಮನೇನಲ್ಲಿ ಕೂಡ ನಡೀತಾ ಇದೆ ಇವಾಗ. ಈಗ ಒಂದು 10 ವರ್ಷದಿಂದ ಈಚೆಗೆ ಇದನ್ನ ಅವಾಯ್ಡ್ ಮಾಡಕ್ ಆಗಲ್ಲ. ಬಟ್ ಆಗಲ್ಲ. ನಮ್ ಕಾಲದಲ್ಲಿ ನಾವು ಹಾಗಿದ್ರಿಂದ ಹ್ಮ್. ನಾವ್ ಹೆಲ್ದಿ ಆಗಿದ್ವಿ. ಹೌದು. ಸೊ ಓಕೆ, ನಿಮ್ಮ ನಾವ್ ನೀರ್ ಇದಾಯ್ತು. ಮಜ್ಜಿಗೆನೆ ಊಟ ಮಾಡ್ತಾ ಇದ್ವಿ, ತಿಳಿ ಸಾರೇ ಊಟ ಮಾಡ್ತಾ ಇದ್ವಿ, ಬಟ್ ಹೆಲ್ದಿ ಆಗಿದ್ವಿ. ಹ್ಮ್. ನೋಡಿ, ಅದೇನು ನಿಮಗೆ ಆ ಕಂಪಲ್ಷನ್ ಅನ್ನೋದು ಬಂದಿಲ್ಲ. ನೀವು ಈ ತರನೇ ತಿನ್ಬೇಕು, ಆ ತರನೇ ತಿನ್ಬೇಕು. ಮನೆಯಲ್ಲಿ ಏನ್ ಅಡಿಗೆ ಮಾಡಿರ್ತಾರೋ ಅದನ್ನ ಊಟ ಮಾಡೋದು. ಸಿಂಪ್ಲಿಸಿಟಿ, ಖುಷಿಯಾಗಿ ತಿಂತಾ ಇದ್ವಿ. ಆ ಸಿಂಪ್ಲಿಸಿಟಿನಲ್ಲಿ ಇದ್ದಿದ್ದು ನೀವು ಲೈಫಲ್ಲಿ. ಇದು ಆಗಿನ ಕಾಲಕ್ಕಷ್ಟೇ ಅಲ್ಲ, ನಮ್ ಹ್ಮ್. ತಾತ ಹೇಳ್ತಾ ಇದ್ದಿದ್ದು ಈಗಿನ ಕಾಲಕ್ಕೂ ಅನ್ವಯ ಆಗತ್ತೆ. ಏನೇ ತಿನ್ಲಿ ನಾವು ಸಂತೋಷವಾಗಿ ತಿನ್ಬೇಕು. ಅಯ್ಯೋ ಹ್ಮ್. ಎಷ್ಟು ಚೆನ್ನಾಗಿದೆ ಅಮ್ಮ ಇದು, ತುಂಬಾ ಚೆನ್ನಾಗಿದೆ, ಇನ್ನೊಂದ್ ಚೂರು ಉಪ್ಪಾಕ್ಬಿಟ್ಟಿದ್ದಿದ್ರೆ ಇನ್ನೂ ಅದ್ಭುತವಾಗಿರ್ತಾ ಇತ್ತಮ್ಮ ಅಂತ ಅದು ಕಡಿಮೆ ಆಗಿರೋದನ್ನ ಹೇಳ್ತಾ ಇದ್ರೆ ಹೊರ್ತು ಇದಕ್ಕೆ ಉಪ್ಪಿಲ್ಲ ಅಂತ ಹೇಳ್ತಾ ಇರ್ಲಿಲ್ಲ ಅವರು. ಮಾತಾಡೋ ರೀತಿ, ಮಾತಾಡುವ ಶೈಲಿ ಅದು. ಪಾಸಿಟಿವ್ ಆಗಿ ಅಷ್ಟೊಂದು ಹೇಳ್ಕೊಡ್ತಾ ಇದ್ರು ನಮ್ಗೆ ಮನೆಯಲ್ಲಿ. ಹ್ಮ್. ಸೊ ನಾವು ಅದನ್ನ ನಾವು ಅದನ್ನ ಹೇಳ್ಕೊಡಲ್ಲ. ನಾವು ಅದನ್ನ ಹೇಳಿದ್ರೆ, ಇದ್ರಲ್ಲಿ ಉಪ್ಪಿಲ್ಲ ಅಂತ ಹೇಳಿದ್ರೆ ಒಂಥರ ಆರ್ಡರ್ ಮಾಡ್ದಂಗೆ, ಬಾಸ್ ಮಾಡ್ದಂಗೆ, ಡಿಮ್ಯಾಂಡ್ ಮಾಡ್ದಂಗೆ ಎಷ್ಟೋ ಪದಗಳು ಬರುತ್ತೆ ಅದ್ರಲ್ಲಿ. ನಮ್ ತಂದೆ ಹೇಳ್ತಾ ಇದ್ರು, ರಂಗನಾಥ ಹಂಗ ಹೇಳ್ಬಾರ್ದಪ್ಪ, ಇದಕ್ಕೊಂಚೂರ್ ಖಾರ ಕಡಿಮೆ ಆಗಿದೆ, ಒಂಚೂರ್ ಖಾರ ಹಾಕ್ಬಿಟ್ಟಿದ್ರೆ ಅದ್ಭುತವಾಗಿರ್ತಿತ್ತು, ಹಂಗ ಹೇಳಪ್ಪ ನೀನು ಅಂತ ನಮ್ ತಂದೆ ಹೇಳ್ಕೊಡೋರು ಅವ್ರು. ನಿಜವಾಗ್ಲೂ ಒಂಥರ ಅದ್ಭುತವಾದಂತಹ ಬಾಲ್ಯ ನಮ್ದೆಲ್ಲ. ಆ, ತುಂಬಾ ಸಿಗೋದು ಅಪರೂಪ, ಈಗಂತೂ ಇನ್ ಸಿಗೋದಿಲ್ಲ ಅಂತ ಲೈಫ್. ತುಂಬಾನೇ ಅಪರೂಪ ಇವಾಗ. ಸೊ ಓಕೆ, ನಿಮ್ಮ ಈ ಪಾರ್ಟ್ ಆಯ್ತು, ಕಾಲೇಜ್ ಎಲ್ಲ ಆಯ್ತು. ಆಮೇಲಿಂದ ನೆಕ್ಸ್ಟ್ ಮಿಡ್ ಲೈಫ್ ಬಂದಿದ್ದೀರಾ ನೀವು. ಹೇಗೆ ಅದು? ನೆಕ್ಸ್ಟ್ ಆಗಿನ ಕಾಲದಲ್ಲಿ ಮದ್ವೆ ಮಾಡ್ಕೊಳ್ಳೇಬೇಕಿತ್ತು. 20-21 ಆಗೋದ್ರೆ ಎಲ್ಲಾರ್ಗು ಅಯ್ಯೋ 21 ವರ್ಷ ಆಗೋಯ್ತು ಅಂತ. ಈಗ 26 ಆಗೋದ್ ಕಾಮನ್. ಬಟ್ ಅವಾಗ 21 ಆಗೋದೇ ತುಂಬಾ ಜಾಸ್ತಿ ಅನ್ಸ್ತಾ ಇತ್ತು. ಹ್ಮ್. ಅದು ಅಲ್ದೆ ಆಗಿನ ಕಾಲದಲ್ಲೂ ಸ್ವಲ್ಪ ಡಿಮ್ಯಾಂಡ್ ಇತ್ತು ಹುಡುಗಿರ್ಗೆ ಅನ್ಸುತ್ತೆ. ಯಾಕೆಂದ್ರೆ ನನಗ್ ಬಂದಾಗ ತುಂಬಾ ಜನ ಒಂದೇ ಸಲ ಬಂದ್ರು, ಕೆಲವ್ರಿಗೆ ಬೇಡ ಅಂದ್ರು. ಎಲ್ಲ ಅಜ್ಜನೇ ಜಾತಕ ನೋಡ್ತಾ ಇದ್ದಿದ್ರಿಂದ ಎಲ್ಲಾರ್ನು ಇದ್ ಮಾಡಿದ್ರು. ತುಂಬಾ ಜನ ಬೇಜಾರ್ ಮಾಡ್ಕೊಂಡಿದ್ರು, ಕೋಪ ಮಾಡ್ಕೊಂಡಿದ್ರು ಅಜ್ಜನ್ ಮೇಲೆ. ಅದೆಲ್ಲ ಆಗಿತ್ತು. ಕೆಲವ್ರಂತೂ ನಾವ್ ಮಾಡ್ಕೋತೀವಿ ಎಂದಿದ್ರು, ಅದನ್ ಬಿಟ್ಬಿಟ್ಟು ಅಜ್ಜ ಬೇರೆ ಕಡೆ ಫಿಕ್ಸ್ ಮಾಡ್ಬಿಟ್ರು. ಅದೆಲ್ಲ ಜಗಳಗಳಾಗಿ ಸ್ವಲ್ಪ ಗಲಾಟೆ ಆಗಿತ್ತು. ಓಕೆ, ಕೊನೆಗಂತೂ ನವಮಿ ದಿವ್ಸ, ಮಾರ್ನವಮಿ ದಿವ್ಸ ಓ. ನನ್ನ ಫಲ ಎಕ್ಸ್ಚೇಂಜ್ ಆಗಿದ್ದು. ಓ. ಯಾರಾದ್ರೂ ಮಾಡ್ತಾರ ನವಮಿನಲ್ಲಿ? ಅದೇ. ಅದ್ರಲ್ಲೂ ಅಜ್ಜನಂತವ್ರು. ಹೌದು. ಅಜ್ಜ ಆದ್ರೂ ಪರವಾಗಿಲ್ಲ, ಬದಲಾಯಿಸ್ಕೊಂಬಿಡಿ, ಪರವಾಗಿಲ್ಲ ಬದಲಾಯಿಸ್ಕೊಂಬಿಡಿ. ಅದು ಆಗ್ಲೇ ಅಜ್ಜನೇ ಬೇಕು ಜಾತಕ ಅನ್ನೋದಿತ್ತು. ನೋಡಿದ್ರು ಅದಾಗ್ಲೇ ಅಜ್ಜನಿಗೆ. ಬೇಕು ಅಂತ ಇತ್ತಲ್ವಾ, ಅದು ಬಿಡ್ಲಿಲ್ಲ. ಆಗೋಯ್ತು. ನವಮಿ ಆಗ್ಲಿ, ದಶಮಿ ಆಗ್ಲಿ ಏನು ಆದ್ರೆ ಕೇಳಿಲ್ಲ. ಏನಪ್ಪ ಅಂತಂದ್ರೆ ಏನು ಇಲ್ಲ. ನಮ್ಮವ್ರೇ ಒಬ್ರು ಮದ್ವೆ ಮಾಡಕ್ಕೂ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರದ್ದೆಲ್ಲ ನಾವು ಅಮ್ಮ ಎಲ್ಲಾರ್ನು ತೀರ್ಸಿದ್ರು. ಅದೆಲ್ಲ ಆಯ್ತು, ಓಕೆ. ಆದ್ರೆ ನಂಗೆ ಎಂಥ ಮನೆ ಸಿಕ್ತು ಅಂದ್ರೆ, ನಮ್ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಿದೀನಿ ಅಂತಲೇ ನಂಗೆ ಅನಿಸ್ಲಿಲ್ಲ. ಅಷ್ಟು ನಮ್ಮನೆ ತರಾನೇ ಅಲ್ಲಿ ಕೂಡ ವಾತಾವರಣ ಇತ್ತು. ಒಂದ್ ಓಕೆ. ಬದಲಾವಣೆ ಏನಪ್ಪಾ ಅಂದ್ರೆ, ನಮ್ಮನೆಯಲ್ಲಿ ಅಡಿಗೆ ಮಾಡಕ್ ಬಿಡ್ತಿರ್ಲಿಲ್ಲ ನಂಗೆ, ಅಜ್ಜ ಹ್ಮ್. ಅಜ್ಜಿ ಮಡಿ ಹ್ಮ್. ಹ್ಮ್. ಇದ್ದಿದ್ರಿಂದ. ಆದ್ರೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಮಡಿ ಅಜ್ಜಿ ಇದ್ರು, ಹ್ಮ್. ಆದ್ರೂ ಕೂಡ ನಾನು ಮಡಿ ಉಟ್ಕೊಂಡೆ ಮಾಡೋದನ್ನು ಕೂಡ ಇಲ್ಲಿ ಕಲ್ತ್ಕೊಂಡೆ, ಅಡಿಗೆ ಮಾಡೋದ್ ಕಲ್ತ್ಕೊಂಡೆ, ಇಲ್ಲಿ ಬಂದು ಕೆಲ್ಸ ಮಾಡೋದ್ ಕಲ್ತ್ಕೊಂಡೆ. ಅದು ಜವಾಬ್ದಾರಿ ಜವಾಬ್ದಾರಿ ಬಂತು ಬಂತು. ನಿಮಗೆ. ಯಾಕೆಂದ್ರೆ ಅಲ್ಲಿ ಅಮ್ಮನ ಮನೇಲಿ ಏನು ಕೆಲ್ಸ ಮಾಡ್ತಿರ್ಲಿಲ್ಲ. ಸುಮ್ನೆ ಸೋಮಾರಿ ತರ ಕಾಲ ಕಳೀತಾ ಇದ್ವಿ. ಆದ್ರೂ ಏನೋ ಅನ್ನಿಸ್ತಾನೆ
ಇರ್ಲಿಲ್ಲ. ಅವಳು ಮಾಡ್ಲಿ ಇವಳು ಮಾಡ್ಲಿ ಅನ್ಕೊಂಡ್ ಆದ್ರೆ ಇಲ್ಲಿ ಬಂದ್ಮೇಲೆ ಎಲ್ಲಾನು ಕಲ್ತ್ಕೊಂಡೆ. ನಮ್ಮ ಅತ್ತೆಗೂ ಸಹನೆ ಇತ್ತು. ಇದನ್ನ ಹಂಗ್ ಮಾಡು ಹೀಗ್ ಮಾಡು ಅಂತೆಲ್ಲ ಕಲ್ಸಿದ್ರು ನಂಗೆ. ಸೊ ಅತ್ತೆ ಮಾವ ಎಲ್ಲ ಇದ್ರು, ಜೊತೆನಲ್ಲೇ ಇದ್ರು. ಊರ್ಗಿತ್ತಿನೂ ಅವಾಗ ಅವಾಗ ಬರ್ತಾ ಇದ್ರು, ನಮ್ಮನೇಲೆ ಜಾಸ್ತಿ ಇರ್ತಾ ಇದ್ರು. ರಜಾ ಬಂದಾಗೆಲ್ಲ ತಿಂಗ್ಳುಗಟ್ಲೆ ನಮ್ಮನೇಲೆ ಇರ್ತಾ ಇದ್ರು. ಆ ನಮ್ಮನೆಯವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲ್ಸ ಇತ್ತು. ಸೊ ಅವ್ರ ಬೈಕಲ್ಲಿ ಎಲ್ಲೆಲ್ಲಿಗೆ ಹೋಗ್ತಾ ಇದ್ರು ಅಲ್ಲೆಲ್ಲ ನನ್ ಕರ್ಕೊಂಡ್ ಹೋಗ್ತಾ ಇದ್ರು. ನಾನು ಹೋಗ್ತಾ ಇದ್ದೆ. ಇಷ್ಟೊಂದು ಕಾಡ್ಗಳಿಗೆಲ್ಲ ಸುತ್ತಿದೀನಿ ಅವ್ರ ಜೊತೆ. ಶಿವಮೊಗ್ಗ ಸುತ್ತಿದೀನಿ, ಹಾಗೆ ಹರಿಹರಕ್ಕೂ ಬಂದಿದ್ದೀನಿ ನಾನು. ತುಂಬಾ ಕಡೆ ದಾಂಡೇಲಿ ಇದ್ದಿದ್ದೆ ಅವ್ರ ಆಫೀಸ್. ಸೊ ಹಾ, ಅಲ್ಲಿ ಹೋಗೋವಾಗೆಲ್ಲ ನಾನು ಎಲ್ಲಾ ಕಡೆ ವಿಸಿಟ್ ಮಾಡ್ತಾ ಇದ್ದೆ ಅವ್ರ ಹಾ. ಜೊತೆನಲ್ಲಿ. ಆಗ್ಲೂ ಅಷ್ಟೇ ಈಗಿನ ತರ ಏನು ತುಂಬಾ ಆಸೆ ಪಡೋಂಥದ್ದು ಅಂತದ್ ಏನಿರ್ಲಿಲ್ಲ. ಹ್ಮ್, ಒಂದ್ ಸ್ವಲ್ಪ ಆಸೆ ಪಡ್ತಾ ಇದ್ದಿದ್ದು ಅಂದ್ರೆ ಸೀರೆ ಬಟ್ಟೆಗಳು ಅಷ್ಟೇ. ಹ್ಮ್, ಹ್ಮ್, ಸೀರೆಗಳಷ್ಟೇ ಅಲ್ವಾ ಹ್ಮ್, ಹೋಗ್ತಾ ಇದ್ದಿದ್ದೆ ಸೀರೆಗಳಿಗೆ. ಹ್ಮ್, ಅದೊಂದಷ್ಟೇ ಆಸೆ ಪಡ್ತಾ ಇದ್ವಿ. ಇನ್ನೇನ್ ಚಿನ್ನ ಬೇಕು, ಅದು ಬೇಕು, ಇದು ಬೇಕು ಅದೆಲ್ಲ ಏನ್ ಆಸೆ ಅಂತದ್ ಇರ್ಲಿಲ್ಲ ನಂಗೆ. ಹ್ಮ್, ಸ್ವಲ್ಪ ಅಲ್ಪ ಸ್ವಲ್ಪ ಕೊಟ್ಟಿದ್ರು ಅತ್ತೆ ಮನೇಲಿ, ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನನ್ಗೆ. ಹ್ಮ್, ಸೊ ಮಗ ಹುಟ್ಟೋದ್ ಸ್ವಲ್ಪ ಲೇಟ್ ಆಯ್ತು. ಒಂದ್ ಹ್ಮ್, 7 years ಆಯ್ತು. ಹ್ಮ್, ಸರಿ ಮಾವ ಎಲ್ಲ ಔಷಧಿ ಎಲ್ಲ ಕೊಡ್ಸಿದ್ರು, ಅದೆಲ್ಲ ಆಯ್ತು. ಸೊ ಹ್ಮ್, ಮಗ ಹುಟ್ಟದ. ಹ್ಮ್. ಅಲ್ಲಿಂದ ಜೀವನ ಮತ್ತೆ ಚೇಂಜ್. ಎಷ್ಟು ಆ, ಒಳ್ಳೆ ಜೀವನ ಸಿಕ್ತು. ಆ ಮಗು ಜೀವನ ಎಂಜಾಯ್ ಮಾಡ್ತಾ, ಅದೆಂತ ಅದ್ಭುತ ಸೃಷ್ಟಿ ಆ ದೇವ್ರದು ಮಕ್ಕಳು ಅನ್ನೋದು. ಹಬ್ಬ ನಾವು ಅವಾಗಷ್ಟು ಯಾವ್ದ್ ಅದು ಒಂಥರ ನಾವು ಮತ್ತೆ ಬಾಲ್ಯಕ್ಕೆ, ನಾವೇ ನಮ್ಮ ಬಾಲ್ಯಕ್ಕೆ ಹೋದಂಗೆ ನೆನಪು ಮಾಡುತ್ತೆ ಜೀವನ ನಿಜವಾಗ್ಲೂ ಅಲ್ವಾ? ಅದ್ಭುತ ಸೃಷ್ಟಿ ಅಂದ್ರೆ ಮಕ್ಳು. ಹ್ಮ್, ಅದು ಅಲ್ದೆ ನಂಗಲ್ಲಿ ನಮ್ಮತ್ತೆ ಕೈಲಾಗ್ತಾ ಇರ್ಲಿಲ್ಲ ಎತ್ಕೊಳ್ಳೋಕೆ ಮಾಡಕ್ಕೆಲ್ಲ. ಹ್ಮ್, ಹೆಚ್ಚು ನಾನೇ ಎತ್ಕೊಳ್ತಾ ಇದ್ದಿದ್ದು. ಹ್ಮ್, ಹೆಚ್ಚು ನಾನು ಅವನ್ ಕಾಂಟ್ಯಾಕ್ಟ್ ನಲ್ಲಿ ಇದ್ದೆ. ಪೂರ್ತಿ ಒಂದೊಂದು ಆಟವನ್ನ ಕೂಡ ನಾನು ಒಂದು ಎಂಜಾಯ್ ಮಾಡಿದ್ದೀನಿ. ಹ್ಮ್, ಅದು ಅಲ್ದೆ ಅವನು ತುಂಬಾ ಇಂಟೆಲಿಜೆಂಟ್ ಹುಡ್ಗ. ಹ್ಮ್, ತುಂಬಾ ಬೇಗ ಮಾತ್ ಕಲ್ತ, ತುಂಬಾ ಬೇಗ ನಡಿಗೆ ಕಲ್ತ. ಚಿಕ್ಕ ವಯಸ್ಸಲ್ಲಿ ಇರೋ ಶ್ಲೋಕಗಳಷ್ಟು ಹೇಳ್ತಾ ಇದ್ದ. ಹ್ಮ್, ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋದಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗಿ ಪಾಠ ಮಾಡು ಅಂತ ಹೇಳಿ ಅವ್ರ ಟೀಚರ್ ನಿಲ್ಲಿಸ್ತಾ ಇದ್ರು ಅವನ್ನ. ಹ್ಮ್, ಆಮೇಲೆ ಹಾಗೇನೆ ಅವನ್ನ ಓದು ಅಂತ ಹೇಳಿ ಕೂರ್ಸಿದ್ರೆ A to Z ಓದ್ಬಿಡ್ತಿದ್ದ. ಹ್ಮ್. ಆಗೋಯ್ತು ಓದಿದ್ದು, ನಾನು ಇನ್ ನೋಡ್ಕೋತೀನಿ, ಟಿವಿ ನೋಡ್ಕೋತೀನಿ, ನಾನು ಆಟ ಆಡ್ಕೋತೀನಿ ಅಂತ ಆಟ ಕೊಟ್ಟೋಗ್ತಾ ಇದ್ದ. ನೋಡಿ, ಆತರ ಇದ್ರಲ್ಲಿ ಏನ್ ನನ್ಗೆ ಅವನು. ಗೊತ್ತಾಗತ್ತೆ, ಏನ್ ಅನ್ಸುತ್ತೆ ಅಂದ್ರೆ, ನಿಮ್ಮ ಹೆಲ್ತ್ ಪ್ರೆಗ್ನೆನ್ಸಿನಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದು ನಿಮ್ಮ ಮಗು ಮೇಲೆ ಗೊತ್ತಾಗ್ತಾ ಇದೆ. ಅಂದ್ರೆ ಅವನು ಹೌದು ಬುದ್ಧಿವಂತ ತುಂಬಾ ಅನ್ನೋದೆಲ್ಲ ಬರ್ಬೇಕು ಅಂದ್ರೆ ನಿಮ್ಮ ಫುಡ್ ಹ್ಯಾಬಿಟ್ಸ್, ನಿಮ್ಮ ಹೌದು ಆಕ್ಟಿವಿಟಿ ನಮ್ಮ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಕ್ಟಿವಿಟಿ ಅಂತ ಹೇಳ್ಬೋದು, ಆಕ್ಟಿವಿಟಿ ಅಂತ ಎರಡು ಸೇರಿ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮಗು ಬೆಳವಣಿಗೆ ನಾನು ಈವನ್ ಇರುತ್ತೆ. ಆಗ್ಲೂ ಕೂಡ ನಾನು ಗಮಕ ವಾಚನ, ಕಾವ್ಯ ವಾಚನ ಮಾಡ್ತಾ ಇದ್ದೆ. ಹ್ಮ್, ಮತ್ತೆ ಸಂಗೀತ ಕೇಳ್ತಾ ಇದ್ದೆ, ಹಾಡುಗಳು ಹೇಳ್ತಾ ಇದ್ದೆ. MS ವಸಂತ್ ಕುಮಾರಿ ಅವ್ರಗಳ ಹಾಡೇ ನಮಗ್ ಸಿಗ್ತಾ ಇದ್ದಿದ್ದು ಅವಾಗ. ಕ್ಯಾಸೆಟ್ಸ್ ಹ್ಮ್, ತಂದು ಹ್ಮ್, ಹ್ಮ್, ಕೇಳ್ತಾ ಇದ್ದೆ. ಕ್ಯಾಸೆಟ್ಸ್ ಬಾಡಿಗೆಗೆ ಸಿಗ್ತಾ ಇತ್ತು. ಅದ್ ತಗೊಂಡ್ ಬರೋದು, ಹಾಕೊಂಡ್ ಪ್ರತಿ ಒಂದು ನಿಮಿಷ ಕೂಡ ನಾನು ವೇಸ್ಟ್ ಮಾಡ್ತಾ ಇರ್ಲಿಲ್ಲ. ಕೇಳ್ತಾ ಹ್ಮ್, ಇದ್ದೆ, ಅಷ್ಟು ಹಾಡುಗಳನ್ನ ಕೇಳ್ತಾ ಇದ್ದೆ, ಅಷ್ಟು ಹಾಡು ಕಲ್ತಿದ್ದೆ ಅವಾಗ್ಲೇನೆ. ಬಟ್ ಅವರಷ್ಟು ಸಂಗೀತ ನಾನ್ ಕಲ್ತಿಲ್ದೆ ಇರ್ಬೋದು, ಅದ ನಾನು ಹಾಡು ಅಂತ ಹೇಳಿ ಹಾಡ್ತಾ ಇದ್ದೆ. ಅದನ್ನ ಹ್ಮ್, ಕ್ಲಾಸಿಕಲ್ ಆಗಿ ಹಾಡ್ದೆ ಇದ್ರು ದೇವ್ರ ನಾಮ ಅಂತ ಹೇಳಿ ನಾನು ಹಾಡ್ತಾ ಇದ್ದೆ. ಯಾಕೆಂದ್ರೆ ಅಷ್ಟೊಂದೆಲ್ಲ ಸಂಗೀತ ಕಲಿಯಕ್ಕೆ ನಂಗೆ ಅವಕಾಶಗಳು ಸಿಗ್ಲಿಲ್ಲ. ಮನೆಯಲ್ಲಿ ಅನುಕೂಲನೂ ಇರ್ಲಿಲ್ಲ. ಹ್ಮ್, ಹಾಗಾಗಿ ಆ ಹಾಡುಗಳು ಕೇಳ್ತಾ ಇದ್ದಿದ್ದೆಲ್ಲ ಅವನ್ಗೆ ಎಫೆಕ್ಟ್ ಆಗಿರ್ಬೋದು. ಹ್ಮ್, ಏನು ಪ್ರೆಗ್ನೆನ್ಸಿಲಿ ಅದನ್ನೆಲ್ಲ ಕೇಳ್ಬಿಟ್ರೆ ಬಂದ್ಬಿಡ್ತಾ ಮಗುಗೆ ಅಂತ ವಾದ ಮಾಡೋರು ಇರ್ಬಹುದು. ಹ್ಮ್, ಅದು ನನ್ನ ಅನುಭವದಲ್ಲಿ ಹ್ಮ್. ಅದಾಯ್ತು. ನಾನು ಈವನ್ ನನ್ ಮಗನಿಗೆ, ನನ್ ಸೊಸೆಗೆ ಕೂಡ ಹೇಳ್ದೆ. ನಾನೇ ತರ್ಸ್ಕೊಟ್ಟೆ ಕೃಷ್ಣನ್ ಫೋಟೋ, ಮನೆ ಫುಲ್ ಹಾಕೊಳ್ಳಿ, ಅವನ್ ತರನೇ ಹೋಗ್ತಾನೆ ಅಂತ. ಕೇಳ್ಲಿಲ್ಲ, ಏನಾಗಲ್ಲ ಹೋಗಮ್ಮ ಬೇಡ ಅಂತ, ಬಿಡಿ. ಕಾಲಕ್ಕೆ ಬದಲಾವಣೆ, ಸೊ ಅದು ಆತರ ಥಿಂಕಿಂಗ್ ಬದಲಾವಣೆ ಬೇರೆ ತರ ಹಾ ಆಗೋಗ್ಬಿಟ್ಟಿದೆ ಇವಾಗ. ಬೇರೆ ಆಗೋಯ್ತು ಇವಾಗ. ಯಾರು ಅದನ್ನ ನಂಬೋದಿಲ್ಲ. ಆದ್ರೆ ನಮಗೆ ಅದು ನಂಬಿಕೆ ಇದೆ, ಯಾಕೆಂದ್ರೆ ನನಗೆ ಆಗಿದೆ ಅದು ಅನುಭವ. ಅದು ಮೆಂಟಲ್ ಹೆಲ್ತ್, ಹಾಗಾಗಿ ನಿಮ್ಮ ಮೆಂಟಲ್ ಹೆಲ್ತ್ ಅಷ್ಟು ಚೆನ್ನಾಗಿತ್ತು. ಮೆಂಟಲ್ ಹೆಲ್ತ್ ನಿಜವಾಗ್ಲೂವೆ. ಅದು ಬಿಟ್ಬಿಟ್ಟು ನಾನು ನಮ್ಮ ಅತ್ತೆ ಸರಿ ಇಲ್ಲ, ನಮ್ಮ ಮಾವ ಸರಿ ಇಲ್ಲ, ನಾನೇ ಅಡಿಗೆ ಮಾಡ್ಬೇಕು, ನಾನೇ ಪಾತ್ರೆ ತೊಳಿಬೇಕು, ಈ ತರ ಬ್ಯಾಡ್ ಯೋಚನೆ ಮಾಡ್ತಾ ಕೂತಿದ್ದಿದ್ರೆ ನನ್ ಮಗ ಹಂಗೆ ಆಗ್ತಾ ಇದ್ದ ಅವನು ಎಲ್ಲದಕ್ಕೂವೆ. ಹೌದು. ಬಟ್ ನಾನು ಅದನ್ನ ಜೋರಾಗಿ ಹಾಡ್ ಹೇಳ್ಕೊಂತ ಹಾಡ್ ಹಾಕೋತಾ ಇದ್ದೆ. ಯಾರು ಅಬ್ಜೆಕ್ಷನ್ ಮಾಡ್ತಾ ಇರ್ಲಿಲ್ಲ ನಮ್ಮ ಮನೆಯಲ್ಲಿ. ಸೊ ಹಾಡ್ ಹಾಕೊಂಡೆಲ್ಲ ಕೆಲ್ಸ ಮಾಡಿದ್ರೆ ಹೇಗ್ ಕೆಲ್ಸ ಮುಗಿತಾ ಇತ್ತು ಅನ್ನೋದೇ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಹ್ಮ್. ನಾನು ಯಾವತ್ತೂ ಯಾವ ಕೆಲ್ಸವನ್ನು ಇಟ್ಕೋತಾ ಇರ್ಲಿಲ್ಲ, ನಾನೇ ಮಾಡ್ಕೊಳ್ತಾ ಇದ್ದೆ. ಅಷ್ಟು ಹೆಲ್ದಿ ಆಗಿದ್ದೆ ನಾನು. ಹಾ, ಓಕೆ. ನಾವು ಇಲ್ಲಿ ತನಕ ಬಂದಿದ್ದೀವಿ. ಮುಂದೆ ಈ ಮುಂದಿನ ಕತೆ, ಮುಂದಿನ ಭಾಗನ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಕಂಟಿನ್ಯೂ ಮಾಡೋಣ.
ಸೊ ಥ್ಯಾಂಕ್ ಯು ಖಂಡಿತ. ಇವತ್ತಿಂದ ಈ ಪಾರ್ಟಿಗೆ ಥ್ಯಾಂಕ್ ಯು.